ಸ್ಟಾರ್ಟ್ ಮಾಡ್ಬೋದಲ್ಲ? ಹಾಂ. ನಿಮ್ಮ ಒಪ್ಪಿಗೆ ಬೇಕು. ನಾವು ಕೇಳೋದು ಆಸ್ ಪರ್ ನಿಯಮಾನುಸಾರ ನಾವು ಕೇಳಬೇಕಿರುತ್ತೆ. ಸೊ ನೀವು ಹೇಳಬೇಕು. ಮಾಡ್ಬೋದಲ್ಲ? ಮಾಹಿತಿ ಕೊಟ್ಟಿದ್ದೇವೆ, ನಾವು ಹೋಗಿದ್ದೇವೆ, ಪ್ಲಸ್ ಇದರಿಂದ ಮೈಕ್ ಪ್ರಚಾರ ಮಾಡಿಸಿದ್ದೇವೆ. ಮಾಡ್ಬೋದಲ್ಲ? ಮುಂದಕ್ಕೆ ಹೋಗ್ಬೋದಲ್ಲ? ಈ ಗ್ರಾಮಸಭೆಯ ಗೌರವಾಧಿಕಾರಿ
ದಿನಾಂಕ 21/2/2022 ನಡೆದ ಎಲೆಕಲ್ ಗ್ರಾಮ ಪಂಚಾಯತ್ ಮಹಾತ್ಮಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆಯ ಸಾಮಾಜಿಕ ಪರಿಶೀಲನಾ ಸಮಾಜದ ಕಟ್ಟಡದ ಕಾಮಗಾರಿಗಳ ಪೂರ್ತಿ ಸಂಬಂಧಪಟ್ಟ ಅನುಕರಣವಾಗಿ ವಿಷಯ ಮಾಂಗಡಿ ಗ್ರಾಮದ ವೈಲೆಟ್ ಟಿಪ್ಪುನ ಅರವಿಂದ್ ಬಡಿವಾಡ್ ಇವರ ಜಮೀನಿನಲ್ಲಿ ಕಾಡುಮೆಣಸು ಗಿಡ ನಾಟಿ ಸದ್ಯ ಕಾಮಗಾರಿಯಲ್ಲಿ ಪರಿಶೀಲನಾ ಸಂದರ್ಭದಲ್ಲಿ ಕಡಿಮೆ ಗಿಡ ಕಂಡುಬಂದಿದ್ದು ಭಾರಿ ಮಳೆಯಿಂದ ಗಿಡ ಸತ್ತು ಹೋಗಿರುತ್ತದೆ. ಮರುನಾಟಿ ಮಾಡುವಂತೆ ಸಭೆಯಲ್ಲಿ ಪಾವತಿ ಮತ್ತು ನಿಯಮಾಂತರ ಆಕ್ಷೇಪಣೆಗೆ ತೀರ್ಮಾನಿಸಲಾಗಿದೆ. ಪ್ರತಿ ಫಲಾನುಭವಿಗೆ ನೋಟಿಸ್ ನೀಡಿ ಕಾಡುಮೆಣಸು ಗಿಡ ಮರುನಾಟಿ ಮಾಡಬೇಕಾಗಿದೆ. ಪ್ರತಿ ಕಾರ್ಯಕ್ರಮದ ಪ್ರತಿನಿಧಿಸಲಾಗಿದೆ. ಆದ್ದರಿಂದ ಸದ್ಯ ಆಕ್ಷೇಪಣೆ ಮತ್ತು ಕೈಬಿಡಲಾಗಿದೆ. ಮಾದರಿ ಗ್ರಾಮದ ಅಪೀಲು ಮಣ್ಣಿನ ಇವರ ಜಮೀನಿನಲ್ಲಿ ದನದ ಹುಟ್ಟಿದ ಜಮೀನು ಸತೀಶ್ ದನದ ಹುಟ್ಟಿಯಲ್ಲಿ ವಾಸ್ತವ್ಯ ಹೂಡಿರುತ್ತಾರೆ. ಆದ್ದರಿಂದ ಸತೀಶ್ ಪಾವತಿ ಮತ್ತು ನಿಯಮಾಂತರ ಆಕ್ಷೇಪಣೆಗೆ ತೀರ್ಮಾನಿಸಲಾಗಿದೆ. ಅನುಪಾಲನವಾಗಿ ಸತೀಶ್ ಫಲಾನುಭವಿಗೆ ನೋಟಿಸ್ ನೀಡಿ ವಾಸ್ತವ್ಯ ಹೂಡಿರುವುದರಿಂದ ಇದು ದನದ ಹಟ್ಟಿಯಲ್ಲಿ ವರ್ಗೀಕರಿಸಲಾಗಿದೆ. ಆದ್ದರಿಂದ ಸತೀಶ್ ಆಕ್ಷೇಪಣೆ ಮತ್ತು 41,430 ಸಾಲಗಳು ಕೈಬಿಡಲು ವಿವರಗಳಂತೆ ಸಾಲವನ್ನು ಕೈಬಿಡಲಾಗಿದೆ. ಮಾಗಡಿ ಗ್ರಾಮದ ರೇಖಾ ಕುಂದಿಯಶ್ ದಾದಾಂಜಲಿ ಸತಿ ದನದ ಹಕ್ಕಿಯನ್ನು ಸಾಗರ ಕೃಷಿಗೆ ಬಳಸಿರುತ್ತಾರೆ. ಆದ್ದರಿಂದ ಸತಿ ಬಾಕಿ ಮತ್ತು ನಿಯಮಾಂತರ ಆಕ್ಷೇಪಣೆಗೆ ತೀರ್ಮಾನಿಸಲಾಗಿದೆ. ಸತಿ ಫಲಾನುಭವಿಗೆ ನೋಟಿಸ್ ನೀಡಿ ಅಣಬೆ ಕೃಷಿ ಬಳಕೆಗೆ ಮಾಡಿರುವುದನ್ನು ತಿಳಿದು ದನದ ಹಟ್ಟಿಯಲ್ಲಿ ದನಗಳನ್ನು ಕಟ್ಟಿಸಲಾಗಿದೆ. ನ್ಯಾಯಾಧೀಶರನ್ನು ವರ್ಗೀಕರಿಸಲಾಗಿದೆ. ಆದ್ದರಿಂದ ಸತಿ ಆಕ್ಷೇಪಣೆ ಮತ್ತು 20,990 ಕೈಬಿಡಲಾಗಿದೆ. ಹಿಂದಿನ ಸಾಮಾಜಿಕ ಪರಿಶೋಧನೆಯ ಇಟ್ಕೊಂಡಿದ್ದಾರೆ ಕಡಲ್ಕಲ್ಲಿ ಒಪ್ಪಿಗೆ ಅಂತ ಅನ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಿಮಗೆ ಕೇಳುವ ಏನಾದರೂ ಕೇಳುವಂಥದ್ದು ಇರ್ತದೆ ಕೇಳಿ. ಒಪ್ಪಿಗೆ ಇದೆಯಾ ಸಭೆಗೆ? ಗೊತ್ತಾಂಡೆ ಲಾಸ್ಟ್ ಟೈಮು ಇಂಚೆನೆ ಒಂದು ಸಭೆ ಆಗ್ತಿರ್ಲಿ ಸೋಷಿಯಲ್ ಟ್ರೀಟ್ಮೆಂಟ್ ಸಾಮಾಜಿಕ ಪರಿಶೋಧನೆ ಆ ಟೈಮ್ಗಳು ದಾದ ನೀರು ಅಂತ ಇರ್ತಂದ ಅವೆಲ್ಲ ವರದಿ ಆಗಿರ್ತೀವಿ ನಮ್ಮ ಸಭೆಗೆ 5 ರೂಪಾಯಿ ಸರಿ ಮಲ್ಬಾರೆ ಪಂಚಾಯತ್ ಕ್ರಮದ ತೊಂದಿದೆ ಅವನಿಗೆ ಓದಿದ ಬಂಡೆ ಆತಿಲ್ಲ ಗ್ರಾಮ ಪಂಚಾಯತ್ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ಹದಿನೈದು ಹಣಕಾಸು ಯೋಜನೆಯ ಈ ಸಾಮಾಜಿಕ ಪರಿಷ್ಕೃತ ಶಿಕ್ಷಣ ಗ್ರಾಮ ಸಭೆಗೆ ನಾವು ಇವತ್ತು ಸೇರಿದ್ದೇವೆ. ಈ ಒಂದು ಗ್ರಾಮ ಸಭೆಯ ಅಧಿಕಾರಿ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ವಿಡಿಯೋರೇ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರಿದ್ದಾರೆ, ಗ್ರಾಮ ಪಂಚಾಯತ್ ಸಿಬ್ಬಂದಿಯವರೇ, ಸಾರ್ವಜನಿಕರೇ ಹಾಗೂ ಈ ಒಂದು ಯೋಜನೆಯಲ್ಲಿ ತೊಡಗಿಸಿಕೊಂಡಂತಹ ಬಹುಶಃ ಸರ್ಕಾರದ ಎರಡು ಬಹಳ ಮಹತ್ವಾಕಾಂಕ್ಷೆ ಉಳ್ಳಂತಹ ಎರಡು ಯೋಜನೆಗಳು. ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ, ಅದೇ ರೀತಿ 15ನೇ ಹಣಕಾಸು ಯೋಜನೆ.
ಈ ಎರಡು ಯೋಜನೆಗಳ ಸಾಮಾಜಿಕ ಪರಿಶೀಲನೆ ಮಾಡಬೇಕು ಅನ್ನೋದು ಆದೇಶ ಇರೋದ್ರಿಂದ, ನಿಯಮ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಕಳೆದ 8/8/2024 ಇವತ್ತು ಅಂದರೆ 17/8/2024 ನಾ ಈ ಒಂದು ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಕೊನೆಯ ದಿನದಲ್ಲಿ ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿಕೊಂಡು ಈ ಒಂದು ಗ್ರಾಮ ಸಭೆಯಲ್ಲಿ ಈ ಒಂದು ಯೋಜನೆಗಳಲ್ಲಿ ಏನಾದರೂ ಲೋಪದೋಷಗಳಿವೆ, ಅನುಷ್ಠಾನ ಪ್ರಕ್ರಿಯೆ ಇರ್ಬೋದು ಅಥವಾ ತದನಂತರದ ಅವಧಿಯಲ್ಲಿರ್ಬೋದು, ಏನಾದರೂ ಕುಂದುಕೊರತೆಗಳಿರ್ಬೋದು ಅಥವಾ ಲೋಪದೋಷಗಳಾಗಿರ್ಬೋದು, ಎಲ್ಲವನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿಕೊಂಡು ಈ ಒಂದು 6 ದಿನಗಳಲ್ಲಿ ತಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಡೆದಂತಹ ಒಟ್ಟಾರೆ ಒಂದು ಕ್ರೋಢೀಕೃತ ಕರಡು ವರದಿ ಪ್ರತಿಯನ್ನು ಈ ಒಂದು ಸಭೆಯಲ್ಲಿ ಮಂಡನೆ ಮಾಡಿ ಆ ವರದಿ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚರ್ಚೆಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂಥದ್ದು ಒಂದು ಗ್ರಾಮ ಸಭೆ. ಈ ಒಂದು ಗ್ರಾಮ ಸಭೆಯಲ್ಲಿ 2 ಯೋಜನೆಗಳ ಒಂದು ಕ್ರೋಢೀಕೃತ ಕರಡು ವರದಿ ಬಗ್ಗೆ ಒಂದು ಮಂಡನೆ ಆಗಬೇಕಿದೆ. ಸೊ ಅದು ಮಂಡನೆ ಆದ ನಂತರ ನಮಗೆ ಚರ್ಚೆಗೆ ಮುಕ್ತ ಅವಕಾಶ ಕಲ್ಪಿಸಿಕೊಡ್ತೇವೆ. ಅದರೊಟ್ಟಿಗೆ ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಬಹುಶಃ ಬಹಳಷ್ಟು ವಿಷಾದನೀಯ. ಯಾಕಂತ ಹೇಳಿದ್ರೆ ಸರ್ಕಾರ ಯಾವ ರೀತಿ ಒಂದು ಯೋಜನೆಯ ಪ್ರಚಾರಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಹಂತವಾಗಿ ಅದನ್ನು ಜಾರಿಗೆ ತಂದು ಕೂಡ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಕೊಡದಿರುವುದು ತುಂಬಾ ಬೇಸರ. ಯಾಕಂತ ಹೇಳಿದ್ರೆ ಈ ಒಂದು ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆ ಬಗ್ಗೆ ನಿಮಗೆ ನಾವೇನು ಸಾಮಾಜಿಕ ಪರಿಶೀಲನೆಗೆ ಪ್ರಾರಂಭಿಕ ದಿನದಲ್ಲೇ ಬರ್ತೇವೆ, ಅವತ್ತೊಂದು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ಹಮ್ಮಿಕೊಳ್ಳಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡಿದ್ದಾರೆ. ಅಂದ್ರೆ ಸಾಮಾಜಿಕ ಪರಿಶೀಲನೆ ಯಾವ ರೀತಿ ಆಗುತ್ತೆ ಅನ್ನೋದು ಜನರಿಗೆ, ಸಾಮಾನ್ಯ ಜನರಿಗೆ, ಒಬ್ಬ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತಹ ನಿಟ್ಟಿನಲ್ಲಿ ಅದನ್ನು ಜನರಿಗೆ ಹೇಳಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅದು ನಮಗೆ ನಿರೀಕ್ಷಿತ ಮಟ್ಟದ ಒಂದು ಜನರ ಸ್ಪಂದನೆ ಸಿಗಲಿಲ್ಲ. ಇವತ್ತು ನಾವು ಏನು ಕಾಮಗಾರಿಗಳು 106 ಕಾಮಗಾರಿಗಳು ಈ ಒಂದು ಸಾಮಾಜಿಕ ಪರಿಶೀಲನಾ ಅವಧಿಯಲ್ಲಿ ನಮಗೆ ಸಿಕ್ಕಂತಹ ಕಡತಗಳು. ಆ 106 ಜನರಲ್ಲಿ ನಾವು 84 ಕಾಮಗಾರಿಗಳನ್ನು ನಾವು ಹೋಗಿ ಪರಿಶೀಲನೆ ಮಾಡಿದ್ದು ಅವರಿಗೆ ಕುರಿತು ಒಂದು ಯೋಜನಾ ಗ್ರಾಮ ಸಭೆ ಬಗ್ಗೆ ಒಂದು ಆಹ್ವಾನ ಪತ್ರಿಕೆಯನ್ನು ಕೂಡ ಕೊಟ್ಟು ಬಂದಿದ್ದೇವೆ. ಬರಬೇಕು ಶನಿವಾರ ಗ್ರಾಮ ಸಭೆಯಲ್ಲಿ. ಮತ್ತೆ IC ಅಂದ್ರೆ ಮಾಹಿತಿ ಶಿಕ್ಷಣ ಸಂವಹನ, ಈ ಒಂದು ಯೋಜನೆ ಅಂಗವಾಗಿ ಕೂಡ ಗ್ರಾಮ ಪಂಚಾಯತ್ನಲ್ಲಿ ಒಂದು ಚಟುವಟಿಕೆಯನ್ನು ಹಮ್ಮಿಕೊಂಡು ಅಲ್ಲೂ ಕೂಡ ಧ್ವನಿವರ್ಧಕದ ಮೂಲಕ ಪ್ರಚಾರವನ್ನು ಹಮ್ಮಿಕೊಂಡು ಗ್ರಾಮ ಸಭೆಯ ಒಂದು ವಿಚಾರದ ಬಗ್ಗೆ ಎಲ್ಲ ಗ್ರಾಮಸ್ಥರಿಗೆ ನಿಮ್ಮ ಎಲ್ಲ ವಾರ್ಡ್ಗಳಿಗೆ ಹೋಗಿ ಅಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಇವತ್ತಿನ ದಿನ ಸ್ಪಂದನೆ ನೋಡಿದರೆ ನಿಜವಾಗ್ಲೂ ನಮಗೆ ಅಷ್ಟು ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಸ್ಪಂದನೆ ಸಿಕ್ಕಿಲ್ಲ. ಅದು ಒಂದು ವಿಚಾರ. ಅದಕ್ಕೆ ನಾವು ಪ್ರಾರಂಭಿಕ ಹಂತದಲ್ಲಿ ಸಭೆಯ ಒಪ್ಪಿಗೆಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಗ್ರಾಮ ಸಭೆ ಆಯೋಜನೆ ಆಗಬೇಕು ಅಂತ ಹೇಳಿದ್ರೆ ಕೋರಮ್ನ ಅಗತ್ಯ ಇದೆ. ಆ ಕೋರಮ್ ಇಲ್ಲದೇ ಇದ್ದಾಗ ಯಾರು ಆ ಸಭೆಯಲ್ಲಿ ಭಾಗವಹಿಸಿರ್ತಾರೆ ಅವರ ಒಪ್ಪಿಗೆ ಪಡೆದುಕೊಂಡು ಒಂದು ಸಭೆಯನ್ನು ಆಯೋಜನೆ ಮಾಡುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ಕೂಡ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಸಭೆಗೆ ಬಂದಿರ್ತಾರೆ. ಮತ್ತೆ ಇನ್ನೊಂದು ದಿನ ಆಯೋಜನೆ ಮಾಡಿದ್ರೆ ಅವರಿಗೆ ಭಾಗವಹಿಸಲಿಕ್ಕೆ ಅನಾನುಕೂಲತೆ ಇರುವುದು. ಆ ಒಂದು ನಿಟ್ಟಿನಲ್ಲಿ ನಾವು ಸಭಿಕರ ಒಂದು ಏನು ಅನುಮತಿಯನ್ನು ಪಡ್ಕೊಂಡು ಈ ಒಂದು ಸಭೆಯನ್ನು ಮಾಡಿದ್ದೇವೆ. ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಹೆಚ್ಚಾಗಿ ಹೇಳಬೇಕಾದ್ದು ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭ ಆಗಿ ಸಾಧಾರಣ 15 ವರ್ಷಗಳು ಕಳೆದೋಗಿದೆ. ಯಾಕಂತ ಹೇಳಿದ್ರೆ 2008-9 ಈ ಒಂದು ಯೋಜನೆ ಜಾರಿಗೆ ಬಂದು ಕೂಡ ನಾವು 2024 ಒಂದು ಕಾಲಘಟ್ಟದಲ್ಲಿ ಇದ್ದೇವೆ. ಸೊ ಅದತ್ರ 15 ವರ್ಷಗಳ ಇತಿಹಾಸ ಇದೆ. ಸೊ ಇವತ್ತಿಗೂ ಕೂಡ ಅವರಿಗೆ ಜನರಿಗೆ ಯೋಜನೆ ಬಗ್ಗೆ ನಿಜವಾಗಿಯಾದರೂ ಗೊತ್ತಿದೆ ಮಹಾತ್ಮ ಗಾಂಧಿ ಅಂತ. ಇಲ್ಲಿ ಏನೆಲ್ಲ ಕಾಮಗಾರಿಗಳನ್ನು ವೈಯಕ್ತಿಕವಾಗಿ ಮಾಡ್ಕೋಬಹುದು ಅಥವಾ ಸಾರ್ವಜನಿಕವಾಗಿ ಯಾವೆಲ್ಲ ಕಾಮಗಾರಿಗಳನ್ನು ಮಾಡ್ಕೋಬಹುದು, ಅದರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಆದರೂ ಕೂಡ ಸರ್ಕಾರಗಳು ಇನ್ನು ಅದರ ಒಂದು ವಿಚಾರದಲ್ಲಿ ಒಬ್ಬ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಮಾಹಿತಿ ಸಿಗುವಂತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ತೆಗೆದುಕೊಂಡು ಈ ಒಂದು ಸಾಮಾಜಿಕ ಪರಿಶೀಲನೆ ಎಷ್ಟು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಆ ಮೂಲಕ ನಿರಂತರವಾಗಿ ಸಾಗ್ತಾ ಇದೆ.
ಕಾಮಗಾರಿಗಳು ವೈಯಕ್ತಿಕವಾಗಿ ಅದರ ಪ್ರಯೋಜನ ಪಡ್ಕೊತಾರೆ, ಆದರೆ ಆ ಪ್ರಯೋಜನ ಪಡ್ಕೊಂಡ ನಂತರ ಅದನ್ನು ಅನ್ಯ ಉದ್ದೇಶಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರವಾಗಿ ಸರ್ಕಾರದಿಂದ ಆದೇಶ ಬಂದಿದೆ. ಸೊ 1/12/2022ಕ್ಕೆ ಬಂದಿರುವಂತಹ ಆದೇಶ ಇದು. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಳಿಸುವ ವೈಯಕ್ತಿಕ ಕಾಮಗಾರಿಗಳನ್ನು ಫಲಾನುಭವಿಗಳು ಹಣ ಪಾವತಿಯಾದ ನಂತರ ಅನ್ಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ಹಾಗೂ ಕೃಷಿ ಹೊಂಡಗಳನ್ನು ಮುಚ್ಚಾಕುತ್ತಿರುವುದಕ್ಕೆ ಹಲವಾರು ಪ್ರಕರಣಗಳು ಸಾಮಾನ್ಯ ಸಂರಕ್ಷಣೆಯಲ್ಲಿ ವರದಿಯಾಗಿರುತ್ತವೆ. ಆದ್ದರಿಂದ ಯೋಜನೆಯಡಿ ಪಡೆದ ವೈದ್ಯಕೀಯ ಸೌಲಭ್ಯಗಳನ್ನು ಕನಿಷ್ಠ 5 ವರ್ಷಗಳವರೆಗೆ ಅನ್ಯ ಉದ್ದೇಶಕ್ಕೆ ಬಳಸದಂತೆ ಅಥವಾ ನಾಶಪಡಿಸದಂತೆ ವೈಯಕ್ತಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಮುಚ್ಚಳಿಕೆ ಪತ್ರ ಪಡೆಯುವ ಪದ್ಧತಿಯನ್ನು ಜಾರಿಗೊಳಿಸುವಂತೆ ಉಲ್ಲೇಖಿತ ಸಭೆಯಲ್ಲಿ ಮಾನ್ಯರು ಸೂಚಿಸಿರುತ್ತಾರೆ. ಸೂಚನೆಯಂತೆ ವೈಯಕ್ತಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಕಡ್ಡಾಯವಾಗಿ ಮುಚ್ಚಳಿಕೆ ಪತ್ರ ಪಡೆದ ನಂತರವೇ ಕಾಮಗಾರಿಗಳನ್ನು ಅನುಷ್ಠಾನಿಸಲು ತಿಳಿಸಿದೆ. ಇದರ ಸಾರಾಂಶ ಇಷ್ಟೇ. ನೀವು ಇನ್ನು ಮುಂದೆ ಕಾಮಗಾರಿ ವೈಯಕ್ತಿಕ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಬಂದಾಗ ಏನು ಬದಲಾವಣೆ ಆಗಿಲ್ಲ, ಆದರೆ ಕನಿಷ್ಠ ಒಂದು 5 ವರ್ಷದವರೆಗೆ ಆ ಕಾಮಗಾರಿಯನ್ನು ನೀವು ನಿರಂತರವಾಗಿ ನಿರ್ವಹಿಸಬೇಕು. ಅಂದರೆ ಒಂದು ಹಟ್ಟಿ ಮಾಡಿದರೆ ಆ ಹಟ್ಟಿಯಲ್ಲಿ ನಿರಂತರವಾಗಿ ನೀವು ಆ ಒಂದು ದನವನ್ನು ಸಾಕಿಕೊಂಡು ಸೊ ಅದನ್ನು ನಿರ್ವಹಣೆ ಮಾಡುವಂಥದ್ದು 5 ವರ್ಷದವರೆಗೆ ನೀವು ಚಾಚು ತಪ್ಪದೆ ಅದನ್ನು ಮಾಡಬೇಕು. ಇನ್ನು ಯಾವುದೇ ಕಾಮಗಾರಿಗಳಿದ್ರೂ ಕೂಡ ಸೊ ಅಂಥವುಗಳ ಯಾವುದೇ ಒಂದು ಅಥವಾ ಬೇರೆ ಉದ್ದೇಶಕ್ಕೆ ಬಳಸಿಕೊಳ್ಳುವಂಥದ್ದು ಇರ್ಬೋದು, ಆ ರೀತಿ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ನೀವು ಅರ್ಜಿಯನ್ನು ಈಗ ಕೊಡಲಿಕ್ಕೆ ಬಂದಾಗ ಅವಾಗಲೇ ಮುಚ್ಚಳಿಕೆ ಪತ್ರವನ್ನು ನೀವು ಬರೆದುಕೊಳ್ಬೇಕಾಗುತ್ತೆ. ಸೊ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ವೈಯಕ್ತಿಕ ಕಾಮಗಾರಿಯನ್ನು ನಾನು ಯಾವುದೇ ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳಲ್ಲ. ಸೊ ಬಳಸಿಕೊಂಡ್ರೆ ಮುಂದೆ ಅದಕ್ಕೆ ನಾನೇ ನೇರ ಹೊಣೆ ಅಂತ ಒಂದು ಮುಚ್ಚಳಿಕೆ ಪತ್ರವನ್ನು ನೀವು ಬರೆದುಕೊಳ್ಬೇಕಾಗತ್ತೆ. ಮತ್ತು ಇದರಲ್ಲಿ ಅರ್ಜೆಂಟಿಗೆ ಯಾಕಂತೇಳಿದ್ರೆ ಅಷ್ಟರ ಮಟ್ಟಿಗೆ ನಿಮಗೆ ತಿಳುವಳಿಕೆ ಬೇಕಿರೋದು ಒಂದು ಇದರ ಉದ್ದೇಶ. ಯಾಕಂತೇಳಿದ್ರೆ ನಾವು ಪ್ರಾರಂಭಿಕ ಹಂತದಲ್ಲಿ ಆ ಒಂದು ವಿಚಾರವನ್ನು ನಾವು ತಿಳ್ಕೊಂಡು ಹೋದ್ರೆ ಸೊ ಮುಂದೆ ನಿಮಗೆ ಅಲ್ಲಿ ಯಾವುದೇ ರೀತಿಯ ಒಂದು ಅನ್ಯ ಉದ್ದೇಶಕ್ಕೆ ಅದನ್ನು ಬಳಕೆ ಮಾಡಬಾರ್ದು ಅನ್ನೋ ಒಂದು ವಿಷಯ ನಿಮಗೆ ಮನದಟ್ಟು ಆಗುತ್ತೆ. ಸೊ ಮತ್ತೆ ಅದನ್ನು ನೀವು ಮುಂದುವರಿಸಲ್ಲ. ಸೊ ಆ ಒಂದು ಕಾರಣಕ್ಕಾಗಿ 5 ವರ್ಷದವರೆಗೆ ನೀವು ನಾಮಫಲಕ ಹಾಕೋದಿರ್ಬೋದು, ಅದರ ನಿರ್ವಹಣೆ ಇರ್ಬೋದು, ಅದನ್ನು ಮಾಡಲೇಬೇಕಾಗುತ್ತೆ. ಯಾಕಂತೇಳಿದ್ರೆ ಸರ್ಕಾರ ಈ ಒಂದು ಯೋಜನೆಗಾಗಿ ನಿಮಗೆ ಅನುದಾನ ಸರ್ಕಾರ ಏನಾದರೂ 5 ವರ್ಷದವರೆಗೆ ನೀವು ಸೂಕ್ತವಾಗಿ ನಿರ್ವಹಣೆ ಮಾಡಿಕೊಂಡು ನೀವು ಅದನ್ನು ಬರಬೇಕೆನ್ನುವುದು ಸರ್ಕಾರದ ಒಂದು ಆಶಯ. ಸೊ ಆ ದಿನಗಳಲ್ಲಿ ನಾವು ಅದನ್ನು ಕಡ್ಡಾಯವಾಗಿ ಪ್ರತಿಯೊಂದು ಕಾಮಗಾರಿ ಅದನ್ನು ನಿರೀಕ್ಷೆ ಮಾಡ್ತೇವೆ. ಯಾಕಂದರೆ ಬರೀ ಒಂದು ನಾವು ಅವರಿಗೆ ಒಂದು ಪತ್ರವನ್ನು ಬರ್ಕೊಂಡು ಸೈನ್ ಹಾಕಿಸಿಕೊಂಡ್ರೆ ಅದು ಉದ್ದೇಶ ಈಡೇರಲ್ಲ. ಯಾಕಂತೇಳಿದ್ರೆ ನಾವು ಅವರಿಗೆ ಮನವರಿಕೆ ಮಾಡಬೇಕು, ಈ ಥರ ಇದೆ, ಇದನ್ನು ದಯವಿಟ್ಟು ನಾಮಫಲಕ ಹಾಕುವಂಥದ್ದು ಇರ್ಬೋದು ಅಥವಾ ನೀವು ಅದನ್ನು ಬೇರೆ ಯಾವುದೇ ಉದ್ದೇಶಕ್ಕೆ ಬಳಕೆ ಮಾಡುವಂಥದ್ದು ಇರ್ಬೋದು, ಇದನ್ನು ಕನಿಷ್ಠ 5 ವರ್ಷದವರೆಗೆ ಮಾಡಬೇಡಿ ಅಂತ ಸುತ್ತೋಲೆಯಲ್ಲಿ ಬಂದಿರೋದ್ರಿಂದ 5 ವರ್ಷದ ನಂತರ ಅದು ಬೇರೆ ವಿಚಾರ. ಕನಿಷ್ಠ 5 ವರ್ಷದವರೆಗೆ ನೀವು ಅದನ್ನು ಬಳಕೆ ಬೇರೆ ಯಾವುದಕ್ಕೆ ಬಳಕೆ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ನಾವೇ ಅಲ್ಲಿ ಖುದ್ದಾಗಿ ಅವರಿಗೆ ಕೊಟ್ಟಾಗ ಅವರಿಗೂ ಕೂಡ ಇದರ ಬಗ್ಗೆ ಮನವರಿಕೆ ಆಗುತ್ತೆ. ಮುಂದೆ ಯಾವುದೇ ರೀತಿಯ ತಪ್ಪುಗಳು ಆಗಲಿಕ್ಕೆ ಅಲ್ಲಿ ಆಸ್ಪದ ಬರಲ್ಲ. ಇದು ಒಂದು ವಿಚಾರ. ಇನ್ನೊಂದು 19/10/2023ಕ್ಕೆ ಒಂದು ಆದೇಶ ಬರುತ್ತೆ. ಇಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳ ಕನಿಷ್ಠ ಮೊತ್ತವನ್ನು 2.50 ಲಕ್ಷಗಳಿಂದ ರು 5 ಲಕ್ಷಗಳವರೆಗೆ ಹೆಚ್ಚಿಸಿರುವ ಕುರಿತು. ಅಂದರೆ ಈ ಆದೇಶ ಬರುವವರೆಗೆ ಒಂದು ಕುಟುಂಬ ತನ್ನ ಜೀವಿತಾವಧಿಯಲ್ಲಿ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕವಾಗಿ 2.5 ಲಕ್ಷದವರೆಗೆ ಮಾತ್ರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಸೊ 19/10/2023ರಿಂದ ಈ ಒಂದು ಇದನ್ನು 5 ಲಕ್ಷಗಳವರೆಗೆ ಹೆಚ್ಚಳ ಮಾಡಿದ್ದಾರೆ. ಒಂದು ಕುಟುಂಬ ತನ್ನ ಜೀವಿತಾವಧಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕವಾಗಿ 5 ಲಕ್ಷಗಳವರೆಗೆ ಪ್ರಯೋಜನವನ್ನು ಪಡ್ಕೊಳ್ಬೋದು ಎನ್ನುವ ನಿಟ್ಟಿನಲ್ಲಿ ಈ ಆದೇಶ ಬಂದಿರುವಂಥದ್ದು. ಇಲ್ಲಿ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೂಲಿಗಾರರಿಗೆ ಅಕುಶಲ ಕೂಲಿ ಒದಗಿಸುವುದರ ಜೊತೆಗೆ ಅರ್ಹ ಫಲಾನುಭವಿಗಳಿಗೆ ಜೀವನಾಧಾರಕ್ಕೆ ನೆರವಾಗುವ ವೈಯಕ್ತಿಕ ಆಸ್ತಿಗಳನ್ನು ಸೃಜನೆ ಮಾಡುವ ಮೂಲಕ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸುವುದು ಯೋಜನೆಯ ಉದ್ದೇಶವಾಗಿರುತ್ತದೆ. ನರೇಗಾ ಯೋಜನೆಯಡಿ ವೈಯಕ್ತಿಕ ಸೌಲಭ್ಯಗಳನ್ನು ನೀಡುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡಂತೆ ಸ್ಪಷ್ಟೀಕರಣವನ್ನು ನೀಡಲಾಗಿದೆ. ಇದು ಯಾವುದು ಅಂತ ನೋಡುವ. ಮಹಾತ್ಮ ಗಾಂಧಿ ನರೇಗಾ ಅಧಿನಿಯಮ 2005ರ
ಮಾಡೋದು. ಅದು ಯಾವುದು ಅಂತ ಹೇಳಿದ್ರೆ, ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಬುಡಕಟ್ಟುಗಳು, ಅಧಿಸೂಚನೆಯಿಂದ ಕೈಬಿಟ್ಟ ಬುಡಕಟ್ಟುಗಳು, ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಅಂದರೆ ವಿಕಲ ಕುಟುಂಬ, ಮಹಿಳಾ ಪ್ರಧಾನ ಕುಟುಂಬಗಳು, ವಿಕಲಚೇತನ ಕುಟುಂಬಗಳು, ಭೂ ಸುಧಾರಣಾ ಫಲಾನುಭವಿಗಳು, ವಸತಿ ಯೋಜನೆಗಳ ಫಲಾನುಭವಿಗಳು, ಅರಣ್ಯ ಹಕ್ಕು ಕಾಯ್ದೆ 2006ರ ಫಲಾನುಭವಿಗಳು, ಸಣ್ಣ ಮತ್ತು ಅತಿ ಸಣ್ಣ ರೈತರು. ಸೊ ಇವಿಷ್ಟು ಉಲ್ಲೇಖ ಮಾಡಿರುವಂಥ ಇಷ್ಟು ಫಲಾನುಭವಿಗಳಿಗೆ ಮಾತ್ರ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ವೈಯಕ್ತಿಕವಾಗಿ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರುವಂಥದ್ದು. ಸೊ ಇವರಿಗೆ ಯೋಜನೆ ಅಡಿ ನೋಂದಾಯಿತವಾದ ಒಂದು ಅರ್ಹ ಕುಟುಂಬವು ತನ್ನ ಜೀವಿತಾವಧಿಯಲ್ಲಿ ಗರಿಷ್ಠ 5 ಲಕ್ಷಗಳವರೆಗೆ ಯೋಜನೆ ಅಡಿ ನೀಡಲಾಗುವ ವೈಯಕ್ತಿಕ ಕಾಮಗಾರಿಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಉದಾಹರಣೆಗೆ ಒಬ್ಬರು ಒಂದು ಕುಟುಂಬ ಒಂದು ಬಾವಿ ಪಡ್ಕೊಂಡಿರ್ತಾರೆ. ಸೊ ಇದು 1.5 ಲಕ್ಷ, ಒಂದು ಹಟ್ಟಿ ಪಡ್ಕೊಂಡಿರ್ತಾರೆ, ಒಂದು 52,000. ಸೊ ಅಲ್ಲಿಗೆ 2 ಲಕ್ಷ ಆಯಿತು. ಸೊ ಮತ್ತೆ ಅವರು ಬೇರೆ ಒಂದು ತೆಂಗಿನ ತೋಟ ಮಾಡಿದರೆ ಸೊ ಅದಕ್ಕೆ 1 ಲಕ್ಷ ಪಡ್ಕೊತಾರೆ. ಸೊ 3 ಲಕ್ಷ. ಹೀಗೆ ಹಂತ ಹಂತವಾಗಿ 5 ಲಕ್ಷಗಳವರೆಗೆ ಯೋಜನೆಯ ಪ್ರಯೋಜನವನ್ನು ಪಡ್ಕೋಬಹುದು. ಅದರ ನಂತರ ಅವರಿಗೆ ಹೆಚ್ಚಿನ ಅಂದರೆ 5 ಲಕ್ಷಕ್ಕಿಂತ ದಾಟಿದ ಮೇಲೆ ಅವರಿಗೆ ಯಾವ ರೀತಿಯ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಸೊ ಆದ್ದರಿಂದ ಇಷ್ಟು ವಿಚಾರಗಳನ್ನು, ಇದು ಬದಲಾದ ವಿಚಾರಗಳು, ಇದನ್ನು ಯಾಕೆ ನೇರವಾಗಿ ಸಭೆಯಲ್ಲಿ ಮಂಡನೆ ಮಾಡ್ತೇನೆ ಅಂತ ಹೇಳಿದರೆ, ಸೊ ಪಕ್ಕವಾಗಿ ಅವರಿಗೆ ಮಾಹಿತಿ ಗೊತ್ತಾಗುತ್ತೆ. ಯಾಕಂತ ಹೇಳಿದರೆ, ಸೊ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಈ ಸಭೆಯಲ್ಲಿ, ಇದು ಎಲ್ಲ ನಮಗೆ ಆದೇಶಗಳನ್ನು ಇಟ್ಕೊಂಡು ನಾವು ಹೇಳುವಂಥದ್ದು. ಸೊ ಯಾವುದೇ ರೀತಿಯ ತಪ್ಪು ಮಾಹಿತಿಗೆ ಇಲ್ಲಿ ಅವಕಾಶ ಇಲ್ಲ. ಸೊ ನೇರವಾಗಿ ಆದೇಶಗಳಲ್ಲಿ ನಮಗೆ ಏನು ಸ್ಪಷ್ಟತೆ ಸಿಗುತ್ತೆ, ಸೊ ಅದನ್ನು ನಿಮಗೆ ನೇರವಾಗಿ ತಲುಪಿಸುವಂಥ ಪ್ರಯತ್ನ. ಯಾಕಂತ ಹೇಳಿದರೆ, ಸೊ ಆದೇಶಗಳು ಬಂದ ನಂತರ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಹೋದಾಗ ಆ ಮಾಹಿತಿ ಕೊನೆಯ ಹಂತದಲ್ಲಿ ತಲುಪುವಾಗ ಕೆಲವೊಂದು ವ್ಯತ್ಯಾಸಗಳಾಗುತ್ತೆ, ತಪ್ಪುಗಳಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಆ ರೀತಿ ಆಗಬಾರ್ದು, ಜನರಿಗೆ ಯಾವುದೇ ರೀತಿಯ ಒಂದು ವಿಚಾರಗಳು ಅದು ನೇರವಾಗಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆದೇಶಗಳನ್ನು ನಾನು ಇಲ್ಲಿ ತಿಳಿಸಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಸೊ ಇನ್ನು ಯೋಜನೆಗಳ ಒಂದು ಕಾಮಗಾರಿಗಳ ಆಯ್ಕೆ ಇರ್ಬೋದು ಅಥವಾ ಫಲಾನುಭವಿಗಳ ಒಂದು ಬೇಡಿಕೆ ಇರ್ಬೋದು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಅಂದರೆ ಪ್ರತಿಯೊಂದು ಹಂತದಲ್ಲಿ ಕೂಡ ಜನರಿಗೆ ನಾವು ಎಷ್ಟೇ ಮಾಹಿತಿ ಕೊಟ್ಟರು ಕೂಡ ಇವತ್ತು ನಾವು ತೆಂಗಿನ ಸಸಿಗಳನ್ನು ನೆಟ್ಟು ಮತ್ತೆ 1 ವಾರದ ನಂತರ ಗ್ರಾಮ ಪಂಚಾಯತ್ಗೆ ಬರ್ತಾರೆ, ನಾವು ಸಸಿಗಳನ್ನು ನೆಟ್ಟಾಗಿದೆ, ನನಗೆ ಒಂದೇ ಖಾತೆಯಲ್ಲಿ ಅನುದಾನ ಒದಗಿಸಿಕೊಡಿ ಅಂತ ಹೇಳ್ತಾರೆ. ಇದು ಬರಬರುತ್ತಾ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಆಗ್ತಾ ಇತ್ತು, ಆದರೆ ಇವಾಗ ಇನ್ನೂ ಕಷ್ಟಕರವಾಗಿ ಹೋಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ನೀವು ಯಾವಾಗಲೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಅಂದರೆ ನಾವು ಬರುವ ವರ್ಷ ಒಂದು ತೋಟ ನೆಡಬೇಕು ಅಂತ ಹೇಳಿದರೆ ಆ ಪ್ಲ್ಯಾನ್ ಮಾಡಿಕೊಂಡು ಆ ಬರುವ ವರ್ಷ ನೋಡೋದಾದರೆ, ಈ ವರ್ಷ ಒಂದು ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ ನಿಮಗೆ ಅಕ್ಟೋಬರ್ 2ನೇ ತಾರೀಕು ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡ್ತಾರೆ ಗ್ರಾಮ ಪಂಚಾಯತಲ್ಲಿ. ಅದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಸೀಮಿತವಾಗಿ ಮಾಡುವಂಥ ಗ್ರಾಮ ಸಭೆ. ಅದು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಅಕ್ಟೋಬರ್ 2ನೇ ತಾರೀಕು ಮುಂಚೆ ಅಂದರೆ ಈ ಮುಂದಿನ ನಿಮ್ಮ 25-26ನೇ ಸಾಲಿನಲ್ಲಿ ನಮಗೆ ಏನೆಲ್ಲ ಬೇಡಿಕೆಗಳು ಜನರಿಂದ ತಿಳ್ಕೊಳ್ಬೇಕು, ಸೊ ಅದರ ಬಗ್ಗೆ ಅಥವಾ ಏನೆಲ್ಲ ಬೇಡಿಕೆಗಳು ಬರ್ಬೋದು ಎನ್ನುವ ಒಂದು ನಿಟ್ಟಿನಲ್ಲಿ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಳಿಕ್ಕೆ ಅಕ್ಟೋಬರ್ 2ನೇ ತಾರೀಕು ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡುವಂಥದ್ದು. ಸೊ ಅಲ್ಲಿ ಆ ಬೇಡಿಕೆಗಳು ಅಂದರೆ 25-26ನೇ ಸಾಲಿಗೆ ನೀವು ಯಾವೆಲ್ಲ ಕಾಮಗಾರಿಗಳನ್ನು ಮಾಡಬೇಕು ಅಂತ ಇದ್ದೀರಾ, ಸೊ ಅಲ್ಲಿ ನೀವು ಅಲ್ಲಿ ನಿಮ್ಮ ಅರ್ಜಿಯನ್ನು ಕೊಡಬೇಕಾಗುತ್ತೆ. ನೀವು ವಾಸ್ತವವಾಗಿ ಮಾಡುವಂಥದ್ದು ಒಬ್ಬ ಫಲಾನುಭವಿಗೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಒಂದು ಬಾವಿ ತೋಡಬೇಕು ಅಂತ ಇದ್ರೆ, ಸೊ ಅವರು ಆ ಅಕ್ಟೋಬರ್ 2ನೇ ತಾರೀಕು ಗ್ರಾಮ ಸಭೆಯಲ್ಲಿ ಬಂದು ಅರ್ಜಿ ಕೊಡಬೇಕು. ತದನಂತರ ಗ್ರಾಮ ಪಂಚಾಯತ್ ಅದಕ್ಕೆ ಒಂದು ಪ್ರಕ್ರಿಯೆ ಇದೆ. ಸೊ ಅಂದರೆ ನಿಮಗೆ ನಿಗದಿತ ದಿನಾಂಕದವರೆಗೆ ಅದನ್ನು ನಿಮಗೆ ಅರ್ಜಿ ತಗೊಳ್ಳಿಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿರ್ತಾರೆ. ಸೊ ಗ್ರಾಮ ಪಂಚಾಯತ್ ಆ ನಿಗದಿತ ದಿನಾಂಕದೊಳಗೆ ಬಂದಂತಹ ಎಲ್ಲ ಒಂದು ಬೇಡಿಕೆಗಳನ್ನು ಕ್ರೋಢೀಕರಣ ಮಾಡಿಕೊಂಡು, ಸೊ ಅದಕ್ಕೆ ಒಂದು ಸಂಬಂಧಪಟ್ಟ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿಕೊಂಡು ಅದಕ್ಕೆ ಒಂದು ಗ್ರಾಮ ಸಭೆ ನೀವು ಆಗಲೇ ಅನುಮೋದನೆ ಪಡ್ಕೊಂಡಿರ್ತೀರ. ಸೊ ಅದರ ನಂತರ ತಾಲೂಕು ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿಗೆ ಕಳಿಸ್ಕೊಡ್ಬೇಕಿದೆ. ಕೊನೆಯದಾಗಿ ಮುಗಿದು ನಮಗೆ ನಮ್ಮ ಆರ್ಥಿಕ ವರ್ಷ ಪ್ರಾರಂಭ ಆಗೋದು 1/4/2001 ಅಂದರೆ ಏಪ್ರಿಲ್ ತಿಂಗಳಲ್ಲಿ. ಆ ಏಪ್ರಿಲ್ ತಿಂಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ನಿಮ್ಮ ಕೊಟ್ಟಂತಹ ಒಬ್ಬ ಕಾಮಗಾರಿಗೆ ಅವರು ಅರ್ಜಿ ಕೊಟ್ಟರೆ ಅದಕ್ಕೆ ಅನುಮೋದನೆ ಸಿಗುತ್ತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಂದ. ಸೊ ಅನುಮೋದನೆ ಆದ ಒಂದು ಪ್ರತಿ ಗ್ರಾಮ ಪಂಚಾಯತಿಗೆ
ಗ್ರಾಮ ಪಂಚಾಯತಿಯಿಂದ ನೀವು ವ್ಯಾಪಾರ ಕಾಮಗಾರಿಗೆ ಅರ್ಜಿ ಕೊಟ್ಟಿದ್ದೀರಾ, ನಿಮ್ಮ ಕಾಮಗಾರಿ ಅನುಮೋದನೆ ಆಗಿದೆ, ಇನ್ನು ನೀವು ಕಾಮಗಾರಿಯನ್ನು ಪ್ರಾರಂಭ ಮಾಡಬಹುದು ಅಂತ ಕಾಮಗಾರಿ ಆದೇಶ ಪತ್ರ ಕೊಡ್ತಾರೆ. ಆ ಪತ್ರ ಪಡ್ಕೊಂಡ ನಂತರ ಈ ಗ್ರಾಮ ಪಂಚಾಯತ್ಗೆ ತಿಳಿಸ್ಬೇಕಾಗುತ್ತೆ ಯಾವಾಗ ಕಾಮಗಾರಿ ಸ್ಟಾರ್ಟ್ ಮಾಡ್ತೀರಾ ಅಂತ. ಯಾಕಂದ್ರೆ ಆ ಕಾಮಗಾರಿಯ ಮಾಡೋದಕ್ಕಿಂತ ಮುಂಚೆ ಆ ಖಾಲಿ ಜಾಗದ ಒಂದು ಫೋಟೋವನ್ನು GPS ಮುಖಾಂತರ ಫೋಟೋ ಕ್ಯಾಪ್ಚರ್ ಮಾಡಬೇಕಿದೆ. ಸೊ ನಾಮಫಲಕ ಹಾಕಿಬಿಟ್ಟು ಆ ಖಾಲಿ ಜಾಗದ ಫೋಟೋವನ್ನು ನರೇಗಾ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಿದಾಗ ಮಾತ್ರ ನಿಮ್ಮದು ಏನು ಹಾಜರಾತಿ ಪಟ್ಟಿ ತೆಗಿಲಿಕ್ಕೆ ಬರುವಂಥದ್ದು. ಇಲ್ಲಿ ಎರಡನೇ ಹಂತವಾಗಿ ಕಾಮಗಾರಿ ನಿರ್ವಹಿಸಿರುವಂತಹ, ಮೂರನೇ ಹಂತವಾಗಿ ಕಾಮಗಾರಿ ಮುಕ್ತಾಯ ಆದ ನಂತರ ಅಲ್ಲೊಂದು ಛಾಯಾಚಿತ್ರವನ್ನು ಹಂತ ಹಂತವಾಗಿ ನೀವು ಅದನ್ನು ಫೋಟೋ ಕ್ಯಾಪ್ಚರ್ ಮಾಡಿ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕಿರುತ್ತೆ. ಸೊ ಇದೆಲ್ಲ ನಿರಂತರವಾಗಿ ನಡೆದರೆ ಮಾತ್ರ ನಿಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲದೆ ನಿಮ್ಮ ಕೂಲಿ ಪಾವತಿ ಇರ್ಬೋದು ಅಥವಾ ಸಾಮಗ್ರಿ ಪಾವತಿ ಇರ್ಬೋದು, ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಬಾರದ ಹಾಗೆ ನಿಮಗೆ ಪಾವತಿಗೆ ಕ್ರಮ ತಗೊಳ್ತಾರೆ. ಸೊ ಇಲ್ಲದೆ ಹೋದರೆ ಇದು ಯಾವುದು ಕ್ರಮ ಪ್ರಕಾರವಾಗಿ ನಡೆಯದೆ ಹೋದರೆ ಮತ್ತೆ ನಿಮಗೆ ಕೂಲಿ ಪಾವತಿ ಇರ್ಬೋದು ಅಥವಾ ಸಾಮಗ್ರಿ ಪಾವತಿ ಇರ್ಬೋದು, ಅದು ಸಮಸ್ಯೆ ಆಗುತ್ತೆ. ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ನೀವು ಮುಂಚಿತವಾಗಿ ನಿಮ್ಮ ಎಲ್ಲ ಬೇಡಿಕೆಗಳಿಗೆ ಅರ್ಜಿ ಕೊಟ್ಟು ತದನಂತರ ಅದನ್ನು ಅನುಷ್ಠಾನ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುವಂಥದ್ದು. ಸೊ ಇದಿಷ್ಟು ನಿಮ್ಮ ಕಾಮಗಾರಿಗಳ ಒಂದು ಬೇಡಿಕೆಯ ಬಗ್ಗೆ. ಇನ್ನು ನಾಮಫಲಕ ಅಳವಡಿಸಿದ್ರ ಬಗ್ಗೆ, ನಾಮಫಲಕ ನಾವು ಹೋದಾಗ, ಸೊ ಕಾಮಗಾರಿ ವಿಸಿಟ್ ಮಾಡಲಿಕ್ಕೆ ಹೋದಾಗ, ಪರಿಶೀಲನೆಗೆ ಹೋದಾಗ, ಸೊ ನಾಮಫಲಕ ಕೆಲವೊಂದು ಕಡೆಗಳಲ್ಲಿ ಹಾಕಿರ್ತಾರೆ, ಕೆಲವೊಂದು ಕಡೆಗಳಲ್ಲಿ ತೆಗೆದು ಒಳಗಿಟ್ಟಿರ್ತಾರೆ. ಸೊ ಆ ರೀತಿ ಮಾಡಬಾರ್ದು. ಯಾಕಂದ್ರೆ ಆ ಕಾಮಗಾರಿಯ ನಾಮಫಲಕ ಇರುವಂಥದ್ದು ಬಹಳ ಅಗತ್ಯ ಇದೆ. ಯಾಕಂದ್ರೆ ಅದರಲ್ಲಿ ನಿಮಗೆ ಎಂಟೈರ್ ಮಾಹಿತಿ ಅದರಲ್ಲಿ ಅಳವಡಿಸಿರ್ತಾರೆ. ಕೆಲವೊಂದು ಕಡೆಗಳಲ್ಲಿ ನಾವು ನೋಡಿದ್ವಿ, ಅದು ಪೂರ್ಣವಾಗಿ ಖಾಲಿ ಇರಬಾರ್ದು. ಸೊ ಅದರಲ್ಲಿ ಎಲ್ಲ ಸಂಬಂಧಪಟ್ಟ ಎಲ್ಲ ಇದನ್ನು ಭರ್ತಿ ಮಾಡಬೇಕು. ಭರ್ತಿ ಮಾಡಿದ ಒಂದು ನಿಮಗೆ ನಾಮಫಲಕ ಅಳವಡಿಸೋದಕ್ಕೆ ಗ್ರಾಮ ಪಂಚಾಯತ್ನಲ್ಲಿ ಮಾಹಿತಿ ಕೂಡ ಮಾಹಿತಿ ಕೊಡ್ತಾರೆ ಯಾವ ರೀತಿ ಅಳವಡಿಸಬೇಕು ಅಂತ. ಸೊ ಪ್ರತಿಯೊಬ್ಬರು ಹಾಕಬೇಕಾಗಿರೋದು ಕಡ್ಡಾಯ ಇದೆ. ಸೊ ಆ ನಾಮಫಲಕಕ್ಕೆ ಸೇರಿಸಿಕೊಂಡು ನಿಮಗೆ ಅನುದಾನ ಪಾವತಿ ಮಾಡುವಂಥದ್ದು. ಅಂದರೆ ಏನು ಅನುದಾನ ಕೊಡ್ತಾ ಇದ್ದಾರೆ, ಅನುದಾನದಲ್ಲಿ ನಾಮಫಲಕಕ್ಕೆ ಇಷ್ಟು ಅಂತ ನಿಮಗೆ ಅದನ್ನು ಕೂಡ ಸೇರಿಸಿ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಆ ನಾಮಫಲಕ ಹಾಕುವಂಥದ್ದು ಕೂಡ ಕಡ್ಡಾಯ ಇದೆ. ಸೊ ಇದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಬಗ್ಗೆ. ಇಲ್ಲಿ ಏನೇ ಬದಲಾವಣೆಗಳಾಗಿಲ್ಲ. ವೈಯಕ್ತಿಕ ಕಾಮಗಾರಿ ಇರ್ಬೋದು ಅಥವಾ ಸಾರ್ವಜನಿಕ ಕಾಮಗಾರಿ ಇರ್ಬೋದು, ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲವೂ ವೈಯಕ್ತಿಕವಾದಂತಹ ಕಾಮಗಾರಿಗಳು ಯಥಾ ಚಾಲ್ತಿಯಲ್ಲಿದೆ. ಸೊ ಅದೇ ರೀತಿ ಸಾರ್ವಜನಿಕ ಕಾಮಗಾರಿಗಳು ಕೂಡ ಕಳೆದ ಬಾರಿ ಏನಿತ್ತು ಅದೇ ಚಾಲನೆಯಲ್ಲಿದೆ. ಒಟ್ಟು 266 ನಮ್ಮ ಅನುಮೋದಿಸಲ್ಪಟ್ಟ ಕಾಮಗಾರಿಗಳ ಲಿಸ್ಟ್ ಇದೆ ಈ ಒಂದು ಯೋಜನೆಯಲ್ಲಿ. ಆ 266 ಕಾಮಗಾರಿಗಳ ಅನುಮೋದಿಸಲ್ಪಟ್ಟ ಲಿಸ್ಟಿಂದ ನಾವು ಈ ಕಾಮಗಾರಿಗಳನ್ನು ಅಂದರೆ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಸೊ ಆದ ಕಾರಣ ಬದಲಾವಣೆ ನಿರಂತರ ಆಗ್ತಲೇ ಇರುತ್ತೆ. ಬದಲಾದ ವಿಚಾರಗಳನ್ನು ಗ್ರಾಮ ಪಂಚಾಯತ್ನಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ನೇರವಾಗಿ ಅಥವಾ ಅವರಿಗೆ ಕರೆ ಮಾಡಿಕೊಂಡು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದು ಬದಲಾದಂತಹ ಆದೇಶಗಳ ಬಗ್ಗೆ ಅದನ್ನು ನೋಟಿಸ್ ಬೋರ್ಡ್ನಲ್ಲಿ ಸೂಚನಾ ಫಲಕದಲ್ಲಿ ಹಾಕ್ತಾರೆ. ಸೊ ಅಲ್ಲಿ ಕೂಡ ನೀವು ಅದನ್ನು ತಿಳ್ಕೋಬಹುದು. ಇಲ್ಲಿ ಮುಖ್ಯವಾಗಿ ನಾವು 3 ವಿಚಾರಗಳಿಗೆ ಬಹಳಷ್ಟು ಮಹತ್ವ ಕೊಡುವಂಥದ್ದು. ಒಂದೇದು ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ. ಇಲ್ಲಿ ಪಾರದರ್ಶಕತೆ ಅಂತ ಹೇಳಿದ್ರೆ ಪ್ರಾರಂಭ ದಿನದಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಮಗೆ ಸಂಬಂಧಪಟ್ಟ ನರೇಗಾ ಯೋಜನೆ ತಂತ್ರಾಂಶ ಇದೆ. ಅಲ್ಲಿ ಎಷ್ಟು ಅಂದರೆ 1/4/2023ರಿಂದ 31/3/2024 ಅಂದರೆ 1 ವರ್ಷದ ಅವಧಿಯಲ್ಲಿ ನಮಗೆ ಎಷ್ಟೆಲ್ಲ ಕಾಮಗಾರಿಗಳಿಗೆ ಆ ಒಂದು ಆರ್ಥಿಕ ವರ್ಷದಲ್ಲಿ ಪಾವತಿ ಆಗಿದೆ ಅನ್ನೋ ಒಂದು ವಿಚಾರ ನರೇಗಾ ತಂತ್ರಾಂಶದಲ್ಲಿ ನಮಗೆ ಸಿಗುತ್ತೆ ಪಾವತಿ ಬಗ್ಗೆ. ಸೊ ಅಷ್ಟು ಕಡತಗಳನ್ನು ನಾವು ಗ್ರಾಮ ಪಂಚಾಯತಿಯಿಂದ ಪಡ್ಕೊಂಡು ನಮ್ಮ ವರ್ಷಕ್ಕೆ ಪಡ್ಕೊಂಡು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಸೊ ಏನು ವಾಸ್ತವವಾಗಿ ಕಾಮಗಾರಿ ನಿರ್ವಹಿಸಿರುವಲ್ಲಿ ಅದು ಅದರ ಉಪಯುಕ್ತತೆ ಮತ್ತು ಅದರ ಪ್ರಯೋಜನದ ಬಗ್ಗೆ ಜನರಿಗೆ ಮಾಹಿತಿ ಇದೆಯಾ, ಅದು ವಾಸ್ತವವಾಗಿ ಅಲ್ಲಿ ತಿಳಿಸಲ್ಪಟ್ಟಂತಹ ಜಾಗದಲ್ಲಿ ಅದು ಕಾಮಗಾರಿ ಆಗಿದೆಯಾ, ಇವೆಲ್ಲವನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಅದನ್ನು ನೇರವಾಗಿ ಒಂದು ಸಭೆಯಲ್ಲಿ ನಿಮ್ಮ ಮುಂದೆ ಮಂಡನೆ ಮಾಡುವಂಥದ್ದು. ಅಷ್ಟರ ಮಟ್ಟಿಗೆ ಇಲ್ಲಿ ಪಾರದರ್ಶಕತೆ ಒಪ್ಪಿಕೊಳ್ಳುತ್ತೇವೆ. ಸೊ ಅದರೊಟ್ಟಿಗೆ ಉತ್ತರದಾಯಿತ್ವದ ಬಗ್ಗೆ ಅಂದರೆ ಉತ್ತರದಾಯಿತ್ವದ ಬಗ್ಗೆ ಅಂತ ಹೇಳಿದ್ರೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತ್ನಲ್ಲಿ ಅವರು ಉತ್ತರದಾಯಿತ್ವವನ್ನು ಹೊಂದಿದ್ದಾರೆ. ಸೊ ಯಾವುದೇ ಒಂದು ಸಮಸ್ಯೆಗಳು ಇದ್ರೂ ಕೂಡ ಅದಕ್ಕೆ ಸೂಕ್ತ ಪರಿಹಾರ ಒದಗಿಸಿ
ನಿಮ್ಮ ಏನು ಸಮಸ್ಯೆಗಳಿವೆ ಅದನ್ನು ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತು ಯೋಜನೆಯಲ್ಲಿ. ಸೊ ಅಲ್ಲೂ ಆಗಿಲ್ಲ, ಮತ್ತೆ ಮುಂದಿನ ಹಂತ ಜಿಲ್ಲಾ ಹಂತ, ಅಲ್ಲಿ ಜಿಲ್ಲಾ ಹಂತದಲ್ಲಿ ಮನೆ ಒಪ್ಪಿಸ್ಕೊಂಡವರು ಕರ್ತವ್ಯ ನಿರ್ವಹಿಸಿದ್ದಾರೆ. ಸೊ ಅವರಿಗೆ ಲಿಖಿತವಾಗಿ ನಿಮ್ಮ ದೂರುಗಳನ್ನು ದಾಖಲು ಮಾಡಿಕೊಂಡು ಅಲ್ಲಿ ನೀವು ಪರಿಹಾರ ಕಂಡುಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಹೀಗೆ ಹಂತ ಹಂತವಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇದೆಲ್ಲವನ್ನು ನೀವು ಬಳಕೆ ಮಾಡಿಕೊಳ್ಬೇಕು. ಅದೇ ರೀತಿ ಮತ್ತೊಂದು ಮುಖ್ಯವಾದ ಯೋಜನೆ ಹದಿನೈದನೇ ಹಣಕಾಸು ಯೋಜನೆ. ಈ ಒಂದು 15ನೇ ಹಣಕಾಸು ಯೋಜನೆಯ ಒಂದು ಸಾಮಾಜಿಕ ಪರಿಶೀಲನೆ ಕೂಡ ನಾವು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಮಾಡ್ತಾ ಬರ್ತಿದ್ದೇವೆ. ಈ ವರ್ಷ ಅದಕ್ಕೆ ಒಂದು ಹೆಚ್ಚಳ ಇದಕ್ಕೆ ಆ್ಯಡ್ ಆನ್ ಆಗಿದೆ. ಅಂದರೆ ಕಳೆದ 2020-21ರಿಂದ 20-21 ಹಾಗೂ 21-22ರ ಅವಧಿಯಲ್ಲಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಯಾವೆಲ್ಲ ಕಾಮಗಾರಿಗಳ ಅನುಷ್ಠಾನ ಆಗಿದೆ ಆ ಒಂದು ಕಾಮಗಾರಿಗಳ ಸಾಮಾಜಿಕ ಪರಿಶೀಲನೆ ಕೂಡ ನಾವು ಈ ಒಂದು ಆರ್ಥಿಕ ವರ್ಷದಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಸೊ ಅದನ್ನು ಕೂಡ ನಾವು ಈ ಹಂತದಲ್ಲಿ ಕಡತಗಳ ಪರಿಶೀಲನೆ ಇರ್ಬೋದು ಅಥವಾ ಆ ಕಾಮಗಾರಿ ನಡೆದಂಥ ಸ್ಥಳಗಳಿಗೆ ಭೇಟಿ ಕೊಟ್ಟು ಅದನ್ನು ಕೂಡ ಪರಿಶೀಲನೆ ಮಾಡಿದ್ದೇವೆ. ಸೊ ಅದು ಕೂಡ ವರದಿಯಲ್ಲಿ ಸೇರಿಕೊಂಡಿದೆ. ಸೊ ಈ 15ನೇ ಹಣಕಾಸು ಯೋಜನೆಗೆ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಬರ್ತಕ್ಕಂಥ ಅನುದಾನದ ಬಗ್ಗೆ, ಅನುದಾನ ಯಾವ ರೀತಿ ನಿಮಗೆ ನಿಗದಿ ಆಗುತ್ತೆ. ಸೊ ನಿಮ್ಮ ಗ್ರಾಮ ಪಂಚಾಯತಿನ ಏನು ಅಲ್ಲಿ ವಾಸಿಸ್ತಕ್ಕಂತಹ ಜನಸಂಖ್ಯೆ ಹಾಗೂ ಭೌಗೋಳಿಕ ಹಿನ್ನೆಲೆಗೆ ಅನುಗುಣವಾಗಿ ನಿಮಗೆ ಈ ಒಂದು 15ನೇ ಹಣಕಾಸು ಯೋಜನೆಯ ಅನುದಾನ ನಿಗದಿ ಆಗುತ್ತೆ. ಆ ನಿಗದಿಯಾದಂತಹ ಅನುದಾನದಲ್ಲಿ ಅಂದರೆ ಅನುದಾನ ಯಾವ ರೀತಿ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗಳಿಗೆ 85%, ತಾಲೂಕು ಪಂಚಾಯತಿಗೆ 10% ಮತ್ತು ಜಿಲ್ಲಾ ಪಂಚಾಯತಿಗೆ 5% ಹೀಗೆ ಅನುದಾನ ಬಿಡುಗಡೆ ಆಗುತ್ತೆ. ಸೊ ಇಲ್ಲಿ ನಿಮಗೆ 85% ಅನುದಾನ ಏನು ಬಿಡುಗಡೆ ಆಗುತ್ತೆ, ಆ ಅನುದಾನದಲ್ಲಿ 60% ಮತ್ತು 40% ಅನುಪಾತವನ್ನು ಕಾಯ್ದುಕೊಳ್ಳಬೇಕಂದ್ರೆ 60% ನಿಮಗೆ ನಿರ್ಬಂಧಿತ ಅನುದಾನ, 40% ಅನಿರ್ಬಂಧಿತ ಅನುದಾನ. ಆ 60%ರಲ್ಲಿ ನಿರ್ಬಂಧಿತ ಅನುದಾನದ ಅಡಿ ಮತ್ತೆ ಅದನ್ನು 2 ಭಾಗಗಳಾಗಿ ಮಾಡಿದರೆ ಅಲ್ಲಿ 50% ಅನುದಾನ ನಿಮ್ಮ ನೈರ್ಮಲೀಕರಣ ಮತ್ತು ಸ್ವಚ್ಛತೆಗೆ ಉಪಯೋಗ ಮಾಡಬೇಕು. ಮತ್ತು 50% ಅನುದಾನ ನಿಮ್ಮ ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಅದನ್ನು ಬಳಕೆ ಮಾಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಅದನ್ನು ಬಳಕೆ ಮಾಡಲಿಕ್ಕಿಲ್ಲ. ಇನ್ನು ಅನಿರ್ಬಂಧಿತ ಅನುದಾನ ನಿಮ್ಮ 40% ಬೇರೆ ಎಲ್ಲ ಬೇಡಿಕೆಗಳನ್ನು ಅದರಲ್ಲಿ ನೆರವೇರಿಸಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಅನುದಾನದ 25% ಅನುದಾನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ವಿನಿಯೋಗ ಮಾಡಬೇಕು. ಅದೇ ರೀತಿ 5% ಅನುದಾನವನ್ನು ವಿಕಲಚೇತನರ ಅಭಿವೃದ್ಧಿಗಾಗಿ ಅನುದಾನ ಮಾಡಬೇಕು. ಈ ಎರಡೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅನುದಾನ 25% ಹಾಗೂ 5% ವಿಕಲಚೇತನರಿಗೆ ಮೀಸಲಿಟ್ಟ ಅನುದಾನದಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ಸೌಲಭ್ಯಗಳನ್ನು ಅವರಿಗೆ ಕೊಡುವ ಆಗಿಲ್ಲ. ಎಲ್ಲವನ್ನು ಸಮುದಾಯ ಆಧಾರಿತ ಕಾಮಗಾರಿಗಳನ್ನು ಮಾಡಿಕೊಳ್ಳಿಕ್ಕೆ ವಿನಿಯೋಗ ಮಾಡಿಕೊಳ್ಳಿಕ್ಕೆ ಒಂದು ಯೋಜನೆಯಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಈ 2 ಯೋಜನೆಗಳ ಬಗ್ಗೆ ನಾವು ಕ್ರೋಢೀಕೃತ ವರದಿಯನ್ನು ತಯಾರು ಮಾಡಿದ್ದೇವೆ. ಸೊ ತಯಾರು ಮಾಡಿರುವಂತಹ ವರದಿ ಮುಂದೆ ಮಂಡನೆ ಆಗುತ್ತೆ. ಆ ವರದಿಗಳ ಬಗ್ಗೆ ನಮಗೆ ಚರ್ಚೆಗೆ ಮುಕ್ತವಾದ ಅವಕಾಶ ಇದೆ. ಸೊ ಅದೇ ರೀತಿ ನಿಮ್ಮಲ್ಲಿ ಯಾವುದೇ ರೀತಿಯ ಒಂದು ಕುಂದುಕೊರತೆಗಳು ಇರಬಹುದು, ಅದನ್ನು ವ್ಯಕ್ತಪಡಿಸಿಕೊಳ್ಳಿ ಅಥವಾ ನಿಮ್ಮ ಸಲಹೆ ಸೂಚನೆಗಳಿಗೆ ಕೂಡ ಮುಕ್ತವಾದ ಸ್ವಾಗತ ಇದೆ. ಸೊ ಅದೇ ರೀತಿ ಯೋಜನೆಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಏನೇ ಬೇಕಿದ್ರೂ ಕೂಡ ಈ ಒಂದು ಸಭೆಯನ್ನು ಬಳಕೆ ಮಾಡಿಕೊಳ್ಳಿ ಮುಕ್ತವಾಗಿ ಅಂತ ಹೇಳ್ತಾ ಒಂದು ಸಭೆಯಲ್ಲಿ ನನಗೆ ಯೋಜನೆಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಎಲ್ಲರನ್ನು ವಂದಿಸ್ತಾ ಇದ್ದೇನೆ.
ರೂಪಾಯಿಗಳ ಕಾಮಗಾರಿಗಳ ವೆಚ್ಚ ಮಾಡಿದ ವಿವರದ ಬಗ್ಗೆ ವರದಿ ಸಾಲಿನಲ್ಲಿ ಗ್ರಾಮ ಪಂಚಾಯತ್ 106 ಕಾಮಗಾರಿಗಳನ್ನು ಅನುಷ್ಠಾನಿಸಿದ್ದು ಕೂಲಿ ಮೊತ್ತ 13,50,250, ಸಾಮಗ್ರಿ ಮೊತ್ತ 8,64,719.82, ಒಟ್ಟು ಮೊತ್ತ 22,14,1969.82 ರೂಪಾಯಿ ಖರ್ಚಾಗಿರುತ್ತದೆ. ತೋಟಗಾರಿಕೆ ಇಲಾಖೆ ಒಂದು ಕಾಮಗಾರಿಯನ್ನು ಅನುಷ್ಠಾನಿಸಿದ್ದು ಕೂಲಿ ಮೊತ್ತ 7,268 ಖರ್ಚಾಗಿರುತ್ತದೆ. ಒಟ್ಟು 4,295 ಮಾನವ ದಿನ ಸೃಜನೆಯಾಗಿರುತ್ತದೆ. ನೋಂದಣಿ ಮಾಡಿಕೊಂಡ ಮತ್ತು ಕೂಲಿ ಪಡೆದವರ ಪಟ್ಟಿಯನ್ನು ಸಭೆಯಲ್ಲಿ ಮಂಡಿಸುವ ಕುರಿತು ವರದಿ ಸಾಲಿನಲ್ಲಿ 749 ಕುಟುಂಬಗಳು ಉದ್ಯೋಗ ಚೀಟಿ ನೋಂದಣಿ ಮಾಡಿಕೊಂಡಿದ್ದು 749 ಕುಟುಂಬಗಳಿಗೆ ಉದ್ಯೋಗ ಚೀಟಿ ವಿತರಿಸಿದ್ದು, ಈ ಅವಧಿಯಲ್ಲಿ ಒಟ್ಟು 327 ಕುಟುಂಬಗಳು ಸಕ್ರಿಯ ಉದ್ಯೋಗ ಚೀಟಿ ಹೊಂದಿರುತ್ತಾರೆ. ಈ ಅವಧಿಯಲ್ಲಿ 91 ಕುಟುಂಬಗಳು ಕೂಲಿ ನಿರ್ವಹಿಸಿದ್ದು 182 ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸಿರುತ್ತಾರೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ದಾಖಲಾತಿಗಳ ಪರಿಶೀಲನೆ, ಕಾಮಗಾರಿ ಸ್ಥಳ ಪರಿಶೀಲನೆ ಹಾಗೂ ಅಕುಶಲ ಕೂಲಿ ಕಾರ್ಮಿಕರ ಮನೆ ಭೇಟಿ ಸಂದರ್ಭದಲ್ಲಿ ಕಂಡುಬಂದ ಅಂಶಗಳು: ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 23-24ನೇ ಸಾಲಿನ ವಾರ್ಷಿಕ ಕ್ರಿಯಾ ಯೋಜನೆ ಜಿಲ್ಲಾ ಕಾರ್ಯಕ್ರಮ ಸಮನ್ವಯಾಧಿಕಾರಿಯವರಿಂದ ಅನುಮೋದನೆಗೊಂಡಿರುತ್ತದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 6.3ರ ಪ್ರಕಾರ ಗ್ರಾಮ ಸಭೆಯಲ್ಲಿ ಅನುಮೋದನೆಯಾದ ಕಾಮಗಾರಿಗಳ ಗುಚ್ಛದಂತೆ ಕ್ರಿಯಾ ಯೋಜನೆ ತಯಾರಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 4.1 ಉಪಪ್ರಕರಣ 2ರ ಪ್ರಕಾರ ಕಾಯಕ ಬಂಧು ಅಥವಾ ಮೇಡ್ನನ್ನು ನೇಮಕ ಮಾಡಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.1 ಉದ್ಯೋಗ ಚೀಟಿ ವಿತರಿಸಿದ್ದು 3.1.1 ಉಪಪ್ರಕರಣ 2ರ ಪ್ರಕಾರ ಪ್ರತಿ ವರ್ಷ ಉದ್ಯೋಗ ಚೀಟಿ ಪರಿಷ್ಕರಿಸಲು ಮನೆ ಭೇಟಿ ಕೈಗೊಂಡಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.4 ಉಪಪ್ರಕರಣ 1 ಹಾಗೂ 2ರ ಪ್ರಕಾರ ಕೆಲಸ ನೀಡಿದ ವಿವರಗಳನ್ನು 6 ಫಲಾನುಭವಿಗಳ ಉದ್ಯೋಗ ಚೀಟಿಯಲ್ಲಿ ನಮೂದಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.4.3ರ ಪ್ರಕಾರ ಪಾರದರ್ಶಕ ನಿಯಮಗಳನ್ನು ಸಾಮಗ್ರಿಗಳನ್ನು ಖರೀದಿಸಿದ್ದು ಅದಕ್ಕೆ ಸಂಬಂಧಿಸಿದ ದಾಸ್ತಾನುಗಳನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.10 ಉಪಪ್ರಕರಣ 5ರ ಪ್ರಕಾರ 68 ಕಾಮಗಾರಿಗಳಿಗೆ ನಾಮಫಲಕ ಅಳವಡಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.16.2ರ ಪ್ರಕಾರ 72 ಕಾಮಗಾರಿಗಳಿಗೆ 3 ಹಂತದ ಛಾಯಾಚಿತ್ರ ಲಗತ್ತಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.16.1ರ ಪ್ರಕಾರ ಅನುಷ್ಠಾನಿಸಿದ 52 ಕಾಮಗಾರಿಗಳಿಗೆ ಮುಖ್ಯವಾಗಿ ಲಗತ್ತಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.9ರ ಪ್ರಕಾರ ದೂರುಬಾಯಿಯನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.8ರ ಪ್ರಕಾರ ಸೃಜನೆಯಾದ ಆಸ್ತಿ ವಹಿಯನ್ನು ನಿರ್ವಹಿಸಿದ್ದು ಇಂದೀಕರಿಸಲು ಬಾಕಿ ಇದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.4.2ರ ಪ್ರಕಾರ ಸಲಕರಣೆ ಬಾಕ್ಗಳನ್ನು 15/6/2022ರವರೆಗೆ ನೀಡಿರುತ್ತಾರೆ. ಮಾಹಿತಿ ಗೋಡೆ ಇದೆ, ದೂರು ಪೆಟ್ಟಿಗೆ ಇದೆ, ನಗದು ಪುಸ್ತಕ ಸಮರ್ಪಕವಾಗಿದೆ. ಒಟ್ಟು 6 ಕಾಮಗಾರಿಯ ಕಡತದಲ್ಲಿ ನಾಮಫಲಕದ ಛಾಯಾಚಿತ್ರವಿದ್ದು ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಇರುವುದಿಲ್ಲ. ಏನೀಗ ವರದಿ ಮಂಡನೆ ಮಾಡಿದ್ದಾರೆ, ಇದರ ಬಗ್ಗೆ ಏನಾದರೂ ಕೇಳಲಿಕ್ಕೆ ಇದ್ದಾರೆ? ಖರ್ಚು ವೆಚ್ಚದ ಬಗ್ಗೆ, ಪಾವತಿ ಬಗ್ಗೆ ಮತ್ತೆ ಅದನ್ನು ಮಂಡನೆ ಮಾಡಿದ್ರು. ಅದರ ಬಗ್ಗೆ ಏನಾದರೂ ಹೇಳಿಕ್ಕಿದ್ರೆ ಹೇಳಿ. ಮುಂದೆ ಹೋಗ್ಬೋದಾ? ಅದು ವರದಿ ಇದು ನ್ಯೂನತೆ ಬರಬೇಕು. ವರದಿ ಏನು ಹೇಳುವಂಥ ವಿಚಾರಗಳಿಲ್ಲ ಅಂತ ಹೇಳಿದ್ರೆ ಈ ವರ್ಷದ ಅವಧಿಯ ಒಂದು ವರದಿಯನ್ನು ಮಂಡನೆ ಮಾಡ್ತೇನೆ. ಮೇ ಬಿ ಅದು ನಾಮಫಲಕದಲ್ಲಿ ಮಾಹಿತಿಯನ್ನು ಹಾಕಿಲ್ಲ ಅಂತ ಇದೆಯಾ? ನಮ್ಮ ಕಡತದಲ್ಲಿ ನೇಮ್ ಬೋರ್ಡ್ ಉಂಟು, ಓಕೆ. ಅದು ಅಂದ್ರೆ ವರ್ಷ ನಾವು ಅದನ್ನು ಕನ್ಸಿಡರ್ ಮಾಡಿದ್ದೇವೆ. ಮುಂದಿನ ವರ್ಷದಿಂದ ಅದನ್ನು ಬಿಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನೇರವಾಗಿ ಹೇಳುವಂಥದ್ದು 5 ವರ್ಷದವರೆಗೆ ಆ ಬಿದ್ದು ನಾಮಫಲಕ ಇರಬೇಕು. ಸೊ ಕಡತದಲ್ಲಿ ಇರೋದ್ರಿಂದ ಅದನ್ನು ನಾವು ಪ್ರಕರಣವನ್ನು ಕೈ ಬಿಟ್ಟಿದ್ದೇವೆ. ಅದನ್ನು ನ್ಯೂನತೆಯಲ್ಲಿ ದಾಖಲು ಮಾಡಿ ತೋರಿಸಿದ್ದೇವೆ. ಸೊ ಹಾಗಾಗಿ ಅದು ಎಕ್ಸ್ಕ್ಯೂಸ್ ಅಲ್ಲ ಮುಂದಿನ ವರ್ಷಕ್ಕೆ. ಯಾಕಂತ ಹೇಳಿದ್ರೆ ಸೊ ಆದೇಶ ಏನಿದೆ ಅದರ ಪ್ರಕಾರ 5 ವರ್ಷಗಳವರೆಗೆ ಅದನ್ನು ನಿರ್ವಹಣೆ ಮಾಡಬೇಕು. ಇದು ನಾಮಫಲಕದೊಂದಿಗೆ
ಸೊ ಅದರಿಂದ ಮುಂದಿನ ವರ್ಷದಲ್ಲಿ ನಾವು ನಾಮಫಲಕ ಕಡ್ಡಾಯವಾಗಿ ಇರಲೇಬೇಕು. ಸೊ ಇನ್ನು ಈ ವರ್ಷದವರೆಗೆ ಇದಕ್ಕೆ ಸಂಬಂಧಿಸಿದಂತೆ ಇದು ಮಾಂಟಾಡಿ ಗ್ರಾಮದ ತುಂಗಯ್ಯ ಪೂಜಾರಿ ಇವರ ಜಮೀನಲ್ಲಿ ದರ್ಗಹಟ್ಟಿ ರಚನೆ. ನಾವು ಪರಿಶೀಲನೆ ಹೋದಾಗ ಅವರಿಗೆ ನಾಮಫಲಕ ಅಲ್ಲಿ ಕಂಡುಬಂದಿಲ್ಲ. ಸೊ ನಾಮಫಲಕ ಹಾಕೋದು ಕಡ್ಡಾಯ ಇದೆ. ಅವರಿಗೆ ನಾಮಫಲಕಕ್ಕೆ ಕೂಡ ಹಣ ಪಾವತಿ ಆಗಿದೆ 800 ರೂಪಾಯಿ. ಅದೇ ರೀತಿ ಇನ್ನೊಬ್ಬರು ನೆಲ್ಲಿಕಾರು ಗ್ರಾಮದ ಸುಮಿತ್ರ ಪೂಜಾರಿ ನಾಗಪ್ಪ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ. ಸೊ ಇವರಿಗೂ ಕೂಡ 900 ರೂಪಾಯಿ ಪಾವತಿ ಆಗಿದೆ. ಆದರೆ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿಲ್ಲ. ನಾಮಫಲಕ ಅಳವಡಿಸಿ ಮುಂದೆ ಅದಕ್ಕೆ ಕ್ರಮ ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ. ಇನ್ನು ಮಾಂಟಾಡಿ ಗ್ರಾಮದ ಮರ್ದ ದಿವಂಗತ ಲಿಂಗಿಯವರ ಜಮೀನಲ್ಲಿ ದರ್ಗಹಟ್ಟಿ ರಚನೆ. ಸೊ ಈ ಒಂದು ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಸೊ ಬೇರೆ ಸಮಸ್ಯೆ ಇಲ್ಲ ಅದರಲ್ಲಿ. ಸೊ ಆ ಚೆಕ್ ಮೆಜರ್ಮೆಂಟ್ ಕೂಡ ಮುಂದೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಸೊ ಅದನ್ನು ಮಾಡ್ಕೊಳ್ಬೋದು. ಸೊ ಇನ್ನೊಂದು ಮಾಂಟಾಡಿ ಗ್ರಾಮದ ಪೆಂಚಾರ್ ಅದಕ್ಕಿಂತ ಮುಂಚೆ ನೆಲ್ಲಿಕಾರ ಗ್ರಾಮದ ಜಗನ್ನಾಥ ಪೂಜಾರಿ ಭಿನ್ನ ದಿವಂಗತ ನಕ್ರ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ. ಈ ಒಂದು ಕಾಮಗಾರಿಗೆ 250 ಗಿಡಕ್ಕೆ ಅಳತೆ ದಾಖಲು ಮಾಡಿದ್ದಾರೆ. ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ಗುಂಡಿ ಇದೆ. ಗುಂಡಿ 250 ಗುಂಡಿ ಇದೆ. ಬಟ್ ಅಲ್ಲಿ ಬರೀ 50 ಗಿಡ ಮಾತ್ರ ಬದುಕುಳಿದಿದೆ. ಸೊ ಆ ಒಂದು ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿದಾಗ ನಮಗೆ ಕಂಡುಬಂದಂಥ ವಿಚಾರ. ಸೊ ಬರೀ 50 ಗಿಡ ಮಾತ್ರ ಇರೋದ್ರಿಂದ ಮತ್ತೆ ಮುಂದೆ ಗ್ರಾಮ ಪಂಚಾಯತಿಯಿಂದ ಅವರೊಂದು ತಿಳುವಳಿಕೆ ನೋಟಿಸ್ ಕೊಟ್ಟು ಮತ್ತೆ ಅವರನ್ನು ಮರುನಾಟಿ ಮಾಡಲಿಕ್ಕೆ ಗ್ರಾಮ ಪಂಚಾಯತ್ ಅವಕಾಶ ಕಲ್ಪಿಸಿಕೊಳ್ಬೇಕು. ಅವರಿಗೆ ಪಾವತಿಯಾದ ಮೊತ್ತ 39,494. ಇನ್ನು ಈ ಎಲ್ಲ ಪ್ರಕರಣಗಳು ಇವಾಗ ನಾವು ಏನು ಈ ಹಿಂದೆ ವಸೂಲಾತಿ ಅಥವಾ ಆಕ್ಷೇಪಣೆ ಅಂತ ನಾವು ಪದ ಬಳಕೆ ಮಾಡ್ತಾ ಇದ್ದೀವಿ. ಇವಾಗ ಅದರಲ್ಲಿ ಬದಲಾವಣೆ ಆಗಿದೆ. ಈಗ ಹಣಕಾಸಿನ ದುರುಪಯೋಗ, ಹಣಕಾಸಿನ ವಿಚಲನೆ, ಪ್ರಕ್ರಿಯೆ ಉಲ್ಲಂಘನೆ ಮತ್ತು ಕುಂದುಕೊರತೆ ಗ್ರೀವೆನ್ಸ್. ಸೊ ಈ ಥರ ಅದನ್ನು ನಾವು ಪದಗಳ ಬಳಕೆ ಇನ್ನು ಮುಂದಕ್ಕೆ ಮಾಡಬೇಕಿದೆ. ಯಾಕಂತೇಳಿದರೆ ನಮ್ಮ ನರೇಗಾ ತಂತ್ರಾಂಶ ಏನಿದೆ, ಆ MIS ಏನಿದೆ, ಅದಕ್ಕೆ ಪೂರಕವಾಗಿ ಎಲ್ಲ ಬದಲಾವಣೆಗಳನ್ನು ಮಾಡಿಕೊಂಡು ಪದಗಳ ಬಳಕೆಯಲ್ಲಿ ಕೂಡ ಚೇಂಜ್ ಮಾಡಿಕೊಂಡಿದ್ದೇವೆ. ಸೊ ಅದರಿಂದ ಈ ಒಂದು ಚೆಕ್ ಮೆಜರ್ಮೆಂಟ್ಗೆ ಸಂಬಂಧಪಟ್ಟ ಪ್ರಕರಣ ಹಣಕಾಸಿನ ವಿಚಾರಣೆಯಲ್ಲಿ ದಾಖಲಾಗಿದೆ. ಸೊ ಇದು ಕೂಡ ಏನು 250 ಗಿಡಗಳ ಅಲ್ಲಿ 50 ಗಿಡ ಮಾತ್ರ ಇತ್ತು. ಅದು ಕೂಡ ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡ್ಕೊಂಡಿದ್ದೇವೆ. ಇದು ನಾಮಫಲಕ ಅಳವಡಿಸಿಲ್ಲ, ಅದು 2 ಪ್ರಕರಣ ಇದೆ. ಇನ್ನು ಮಾಂಟಾಡಿ ಗ್ರಾಮದ ಪೆಂಚಾರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಶೌಚಾಲಯ ರಚನೆ. ಇಲ್ಲಿ ಹಾಜರಾತಿ ಪಟ್ಟಿ ಸಂಖ್ಯೆ 3764 ಮತ್ತು 4224 50 77 4 ಜನರಿಗೆ ಇದು ಪ್ರಯಾಣ ಭತ್ಯೆಯನ್ನು ಕೊಟ್ಟಿದ್ದಾರೆ. ಈ ಯೋಜನೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 5 ಕಿಲೋಮೀಟರ್ ವ್ಯಾಪ್ತಿಯ ಹೊರಗಡೆ ಹೋದಾಗ ಅವರಿಗೆ ಪ್ರಯಾಣ ಭತ್ಯೆ ಅನ್ವಯ ಆಗುತ್ತೆ. ಸೊ ಅಲ್ಲಿ ನಾನು ಆ ಒಂದು ಗ್ಯಾಪ್ನಲ್ಲಿ ನಾನು ನೋಡಿದಾಗ 4 ಕಿಲೋಮೀಟರ್. ಸೊ ಈ ಒಂದು ಅಲ್ಲಿ ಪ್ರಸ್ತುತ ಅನ್ವಯಿಸಲ್ಲ. ಸರ್ಕಾರಕ್ಕೆ ಮರುಬಳಸಬೇಕಿದೆ. ಸೊ ಇದನ್ನು ಇನ್ನೊಂದು ಕೊನೆಯದಾಗಿ ತೋಟಗಾರಿಕೆ ಇಲಾಖೆಯದು ಅರೆಕಾ ರಿಜಿನ್ಯೂಯೇಷನ್ ಇನ್ ದ ಫೀಲ್ಡ್ ಆಫ್ ಶ್ರೀಧರ್ ಪೂಜಾರಿ ಆಫ್ ಮಾಂಟಾಡಿ ನೆಲ್ಲಿಕಾರು. ಸೊ ಈ ಒಂದು ಕಾಮಗಾರಿಯ ಕಡತಕ್ಕೆ ಸಂಬಂಧಪಟ್ಟಂತೆ ಇವಾಗ ಆರ್ಥಿಕ ವರ್ಷದಲ್ಲಿ 7,268 ರೂಪಾಯಿ ಖರ್ಚು ಈ ಅವಧಿಯಲ್ಲಿ ಪಾವತಿ ಆಗಿರುವಂಥದ್ದು ನಮ್ಮ MS ತಂತ್ರಾಂಶದಲ್ಲಿ ದಾಖಲಾಗಿದೆ. ಸೊ ಅದರ ಪ್ರಕಾರ ನಾವು ಆಲ್ರೆಡಿ ಮಾಹಿತಿ ಕೊಟ್ಟಿದ್ವಿ ತೋಟಗಾರಿಕೆ ಇಲಾಖೆಗೆ. ಸೊ ಸಂಬಂಧಪಟ್ಟ ಕಡತವನ್ನು ಯೋಜನಾ ಇರೋದ್ರಿಂದ ನಾವು ಅದನ್ನು ಹಣಕಾಸಿನ ವಿಚಲನೆಯಲ್ಲಿ ದಾಖಲು ಮಾಡಿದ್ದೇವೆ. ಸೊ ಇವಿಷ್ಟು ವರದಿಗಳು. ಇದರ ಬಗ್ಗೆ ನಿಮಗೆ ಏನಾದರೂ ಸ್ಪಷ್ಟತೆ ಇಲ್ಲ ಅಥವಾ ಏನಾದರೂ ಗೊಂದಲ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಹೇಳಿ, ಚರ್ಚೆ ಮಾಡಿ. ಏನಿಲ್ಲ, ಮಾತಾಡಿ, ನಿಮ್ಮ ಸಮಯ.
ನಿಮ್ಗೆ ಏನಾದರೂ ಸಲಹೆ ಸೂಚನೆಗಳಿದ್ರೂ ಕೂಡ ಅದರ ಬಗ್ಗೆ ಅದನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ಅದನ್ನು ನಾವು ನಡವಳಿಕೆಯಲ್ಲಿ ದಾಖಲು ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಅವಕಾಶ ಇದೆ. ಒಪ್ಪೋದಾ? ನೆಕ್ಸ್ಟ್ ಮುಂದೆ ಹೋಗ್ಬೋದಾ? 15 ಹಣಕಾಸಿನ ಯೋಜನೆ ಸಂಬಂಧಪಟ್ಟ ಎಲ್ಲರಿಗೂ ನಮಸ್ಕಾರ. 24-25ನೇ ಸಾಲಿನ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ವಿವರ. ನೆಲ್ಲಿಕಾರು 1ನೇ ವಾರ್ಡಿನ ಚಟ್ಲಬೆಟ್ಟು ರಸ್ತೆಗೆ ಕಾಂಕ್ರೀಟೀಕರಣ. ಪಾವತಿ ಮೊತ್ತ 2,79,648. ನೆಲ್ಲಿಕಾರು 2ನೇ ವಾರ್ಡಿನ ಕೊಂಡೇಜಾಲು ರಸ್ತೆಗೆ ಕಾಂಕ್ರೀಟೀಕರಣ. ಪಾವತಿ ಮೊತ್ತ 2,79,808. ಮಾಂಟ್ರಾಡಿ ಗ್ರಾಮದ ಕುಲೆಚಾವು ರಸ್ತೆಗೆ ಕಾಂಕ್ರೀಟೀಕರಣ. ಪಾವತಿ ಮೊತ್ತ 3,73,352. ಮಾಂಟ್ರಾಡಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಸೋಲಾರ್ ದಾರಿ ದೀಪ ಅಳವಡಿಕೆ. ಪಾವತಿ ಮೊತ್ತ 15,460. ಮನೆ ಬಳಿ ಸೋಲಾರ್ ದಾರಿ ದೀಪ. ಪಾವತಿ ಮೊತ್ತ 14,195. ನೆಲ್ಲಿಕಾರು ಗ್ರಾಮದ 1ನೇ ವಾರ್ಡಿನ ಮನೆ ಬಳಿ ಸೋಲಾರ್ ದಾರಿ ದೀಪ ಅಳವಡಿಕೆ. ಪಾವತಿ ಮೊತ್ತ 14,295. ಮಾಂಟ್ರಾಡಿ ಗ್ರಾಮದ ಕುಡಲ್ದೋಡಿ ಬಳಿ ಸೋಲಾರ್ ದಾರಿ ದೀಪ ಅಳವಡಿಕೆ. ಪಾವತಿ ಮೊತ್ತ 14,695. ಮಾಂಟ್ರಾಡಿ ಗ್ರಾಮದ 14 ಶೌಚಾಲಯದ ಮುಂದುವರೆದ ಕಾಮಗಾರಿ. ಪಾವತಿ ಮೊತ್ತ 65,405. ಮಾಂಟ್ರಾಡಿ ಗ್ರಾಮದ ಕುಡಿಯುವ ನೀರಿನ ಪಂಪ್ ರಿಪೇರಿ ಹಾಗೂ ಗೇಟ್ ವಾಲ್ಗಳಿಗೆ ಚೇಂಬರ್ ನಿರ್ಮಾಣ. ಪಾವತಿ ಮೊತ್ತ 55,547. ಮಾಂಟ್ರಾಡಿ ಗ್ರಾಮದ ಸೋಲಾರ್ ದಾರಿ ದೀಪ ರಿಪೇರಿ. ಪಾವತಿ ಮೊತ್ತ 48,639. ಮಾಂಟ್ರಾಡಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಸೋಲಾರ್ ದಾರಿ ದೀಪ ರಿಪೇರಿ. ಪಾವತಿ ಮೊತ್ತ 48,639. ಮಾಂಟ್ರಾಡಿ ಗ್ರಾಮದ ಪರಿಶಿಷ್ಟ ಪಂಗಡ ಕಾಲೋನಿಯ ಸೋಲಾರ್ ದಾರಿ ದೀಪ ರಿಪೇರಿ. ಪಾವತಿ ಮೊತ್ತ 22,275. ಮಾಂಟ್ರಾಡಿ ಗ್ರಾಮದ ಪೆಂಚೋರ್ ಎಂಬಲ್ಲಿ ಬಸ್ ನಿಲ್ದಾಣ ರಿಪೇರಿ. ಪಾವತಿ ಮೊತ್ತ 23,551. ನೆಲ್ಲಿಕಾರು ಗ್ರಾಮದ 1ನೇ ವಾರ್ಡಿನ ನೆಲ್ಲಿಕಾರು ಪ್ರೌಢಶಾಲೆಗೆ ಇಳಿಜಾರು ಮೆಟ್ಟಿಲು ರಚನೆ. ಪಾವತಿ ಮೊತ್ತ 13,995. ನೆಲ್ಲಿಕಾರು ಗ್ರಾಮದ ಆಸ್ಪತ್ರೆ ಬಳಿ ಪೈಪ್ಲೈನ್ ವಿಸ್ತರಣೆ ಮಾಡಿ ಕಬ್ಬಿಣದ ಸ್ಟ್ಯಾಂಡ್ ಮಾಡಿ ಸಿಂಟೆಕ್ಸ್ ಟ್ಯಾಂಕ್ ಅಳವಡಿಕೆ. ಪಾವತಿ ಮೊತ್ತ 38,442. ನೆಲ್ಲಿಕಾರು ಗ್ರಾಮದ 1ನೇ ವಾರ್ಡಿನ ನೆಲ್ಲಿಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಬಳಿ ಸಿಂಟೆಕ್ಸ್ ಟ್ಯಾಂಕ್ ಪೂರೈಸಿ ಕಬ್ಬಿಣದ ಸ್ಟ್ಯಾಂಡ್ ರಚಿಸಿ ಪೈಪ್ಲೈನ್ ಕಾಮಗಾರಿ. ಪಾವತಿ ಮೊತ್ತ 39,155. ನೆಲ್ಲಿಕಾರು ಗ್ರಾಮದ ಬಳಿ ಸಿಂಟೆಕ್ಸ್ ಟ್ಯಾಂಕ್ ಒದಗಿಸಿ ಕಬ್ಬಿಣದ ಸ್ಟ್ಯಾಂಡ್ ರಚನೆ ಪೈಪ್ಲೈನ್ ಕಾಮಗಾರಿ. ಪಾವತಿ ಮೊತ್ತ 39,155. ನೆಲ್ಲಿಕಾರು ಅಂಗನವಾಡಿ ಕೇಂದ್ರ ಕಟ್ಟಡಕ್ಕೆ ಸಿಂಟೆಕ್ಸ್ ಟ್ಯಾಂಕ್ ಒದಗಿಸಿ ಪೈಪ್ಲೈನ್ ಕಾಮಗಾರಿ. ಪಾವತಿ ಮೊತ್ತ 9,790. ನೆಲ್ಲಿಕಾರು ಗ್ರಾಮದ 1ನೇ ವಾರ್ಡಿನ ಕಟ್ಟೆ ಬಳಿ ಸಾರ್ವಜನಿಕ ಶೌಚಾಲಯ ರಚನೆ. ಪಾವತಿ ಮೊತ್ತ 84,236. ಮಾಂಟ್ರಾಡಿ ಗ್ರಾಮದ ಪೆಂಚಾರು ಕಿರಿಯ ಪ್ರಾಥಮಿಕ ಶಾಲಾ ಅಂಗಳಕ್ಕೆ ಇಂಟರ್ಲಾಕ್ ಹಾಗೂ ಕಾಂಕ್ರೀಟ್ ಅಳವಡಿಕೆ. ಪಾವತಿ ಮೊತ್ತ 75,148.
ಪಾವತಿ ಮೊತ್ತ 24,085. ನೆಲ್ಲಿಕಾಲ್ ಗ್ರಾಮದ 2ನೇ ವಾರ್ಡಿನ ಕುಡಿಯುವ ನೀರು ನಿರ್ವಹಣೆಗಾಗಿ ಇಂದಿರಾನಗರ ಕೊಳವೆಬಾವಿ ಪಂಪ್ ದುರಸ್ತಿ. ಪಾವತಿ ಮೊತ್ತ 19,453. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ 15ನೇ ಹಣಕಾಸು ಆಯೋಗದ ಕಾಮಗಾರಿಗಳ ವಿವರ. ನೆಲ್ಲಿಕಾಲ್ ಗ್ರಾಮ ಪಂಚಾಯತ್ನ ಬಸದಿಗೆ ಹೋಗುವ ಹಿಂಭಾಗದ ಬಳಿ ನೀರು ಹರಿದು ಹೋಗಲು ಡ್ರೈನೇಜ್ ರಚನೆ. ಪಾವತಿ ಮೊತ್ತ 1,50,770. ನೆಲ್ಲಿಕಾಲ್ ಗ್ರಾಮ ಪಂಚಾಯತ್ನ ನೆಲ್ಲಿಕಾಲ್ ಘನತ್ಯಾಜ್ಯ ಘಟಕದ ಅಭಿವೃದ್ಧಿ. ಪಾವತಿ ಮೊತ್ತ 4,50,302. ಮೂಡುಬಿದ್ರೆ ತಾಲೂಕು ಪಂಚಾಯತ್ನ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ವಿವರ. ನೆಲ್ಲಿಕಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಂಟ್ರಾಡಿ ಗ್ರಾಮದ ಕೊಂಡಿಬೆಟ್ಟುವಿನಿಂದ ಸಂತೋಷ್ ಮನೆ ತನಕ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಕೆ. ಪಾವತಿ ಮೊತ್ತ 38,950. ನೆಲ್ಲಿಕಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಲ್ಲಿಕಾಲ್ ಗ್ರಾಮದ ಬೈರೋತಿ ಕಾಲನಿಗೆ ಪೈಪ್ಲೈನ್ ವಿಸ್ತರಣೆ. ಪಾವತಿ ಮೊತ್ತ 35,111. ನೆಲ್ಲಿಕಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಲ್ಲಿಕಾಲ್ ಗ್ರಾಮದ ಬಡಂಜ ರಸ್ತೆ ಡಾಮರೀಕರಣ. ಪಾವತಿ ಮೊತ್ತ 94,312. ನೆಲ್ಲಿಕಾಲ್ ಗ್ರಾಮದ ಗೋರ್ಗುಡ್ಡೆ ಎಸ್ಸಿ ಕಾಲನಿ ರಸ್ತೆ ಡಾಮರೀಕರಣ. ಪಾವತಿ ಮೊತ್ತ 93,873. ನೆಲ್ಲಿಕಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋರ್ಗುಡ್ಡೆ ಪರಿಶಿಷ್ಟ ಜಾತಿ ಕಾಲೋನಿ ಬಳಿ ರಸ್ತೆ ಕಾಂಕ್ರೀಟೀಕರಣ. ಪಾವತಿ ಮೊತ್ತ 1,10,946. ಈಗ ಕಾಮಗಾರಿ ಹೆಸರು, ಖರ್ಚಾದ ಮೊತ್ತ ಒಂದು ಹೇಳಿದ್ರು. ಏನಾದರೂ ಅದರಲ್ಲಿ ಕೇಳುವಂಥದ್ದು ಏನಾದರೂ ಇದೆ? ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅನುಷ್ಠಾನಿಸಿದ ಕಾಮಗಾರಿಗಳ ಬಗ್ಗೆ ಕೂಡ ಇದು ಕಾಮಗಾರಿ ವೆಚ್ಚದ ವಿವರ ಹೇಳಿದ್ರು. ಹೋಗೋದು ಮುಂದೆ. ಇಲ್ಲ ಅಂತ ಹೇಳಿದ್ರೆ ಕೆಲವು ಪ್ರಕರಣ ಏನಾದರೂ ದಾಖಲು ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಇವರು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಲ್ಲಿಕಾಲ್ 1ನೇ ವಾರ್ಡ್ನ ಸೆಟಲ್ಮೆಂಟ್ ಟ್ರಸ್ಟಿಗೆ ಕಾಂಕ್ರೀಟೀಕರಣ 2,73,648 ರೂಪಾಯಿ ಪಾವತಿಯಾಗಿದೆ. ಸಂಬಂಧಪಟ್ಟ ಪಾವತಿಯ GST ಮೊತ್ತವನ್ನು ಸರ್ಕಾರಕ್ಕೆ ಪಾವತಿ ಮಾಡಿರುವುದಿಲ್ಲ, 5,988. ಇನ್ನೊಂದು ಮೂಡುಬಿದ್ರೆ ತಾಲೂಕಿನ ನೆಲ್ಲಿಕಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಲ್ಲಿಕಾಲ್ 2ನೇ ವಾರ್ಡಿನ ಕೊಂಡೆಚಾರು ರಸ್ತೆಗೆ ಕಾಂಕ್ರೀಟೀಕರಣ. ಇಲ್ಲಿ ಪಾವತಿ ಮೊತ್ತ 2,71,808. ಇದು ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟ GST ಮೊತ್ತವನ್ನು ಪಾವತಿ ಮಾಡಿರಲಿಲ್ಲ, 5,988. ಮೂಡುಬಿದ್ರೆ ತಾಲೂಕು ನೆಲ್ಲಿಕಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಂಟ್ರಾಡಿ ಗ್ರಾಮದ ಕುಲಚಾವ್ ರಸ್ತೆಗೆ ಕಾಂಕ್ರೀಟೀಕರಣ 3,73,352 ರೂಪಾಯಿ ಪಾವತಿಯಾಗಿರುವಂತಹ ಮೊತ್ತ. ಇಲ್ಲಿ ಸ್ಟೇಟ್ GST 3,998 ಪಾವತಿಗೆ ಬಾಕಿ ಇದೆ. ಇನ್ನು ಸೆಂಟ್ರಲ್ GST 3,998 ಪಾವತಿಗೆ ಬಾಕಿ ಇದೆ. ಇನ್ನು ನೆಲ್ಲಿಕಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಲ್ಲಿಕಾಲ್ ಗ್ರಾಮದ 1ನೇ ವಾರ್ಡ್ನ ಗಣಪತಿ ಕಟ್ಟೆ ಬಳಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ. ಇಲ್ಲಿ ಪಾವತಿ ಮೊತ್ತ 84,236 ಪಾವತಿ ಆಗಿದೆ. ಇಲ್ಲಿ ವಿಷಯ ಯಾಕೆ ಪ್ರಸ್ತಾಪ ಆಗ್ತಿದೆ ಅಂತ ಹೇಳಿದ್ರೆ, ನಾವು ಹೋದಾಗ ಸಂದರ್ಭದಲ್ಲಿ ಆ ಒಂದು ಶೌಚಾಲಯ ನಿರ್ಮಾಣ ಆಗಿದೆ, ಬಟ್ ಅದು ಲಾಕ್ ಮಾಡಿರೋದನ್ನು ನಾವು ನೋಡಿದ್ವಿ. ಇಲ್ಲಿ ಆ ವಿಚಾರದ ಬಗ್ಗೆ ಸ್ವಲ್ಪ ಚರ್ಚೆ ಆಗಿತ್ತು. ಅದು ಆ ಒಂದು ವಿಚಾರಕ್ಕಾಗಿ ಮಾತ್ರ ಅದನ್ನು ಈ ಒಂದು ಸಭೆಯಲ್ಲಿ ಮಂಡನೆ ಮಾಡಿರುವಂಥದ್ದು. ಅಂದರೆ ಇಲ್ಲಿ 15ನೇ ಹಣಕಾಸಿನಲ್ಲಿ ಯಾವುದೇ ಒಂದು ಧಾರ್ಮಿಕತೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಕಾಮಗಾರಿಯನ್ನು ಮಾಡಲಿಕ್ಕಿಲ್ಲ. ಮಾಡಿ ಅಲ್ಲಿ ಆಗಿದೆ. ಸೊ ಅದರ ಬಗ್ಗೆ ಸಭೆಯ ಒಂದು ಅಭಿಪ್ರಾಯ ಅಂದರೆ ಚರ್ಚೆಗೆ ಬರಬೇಕು. ನೀವು ಯಾವ ರೀತಿ ಚರ್ಚೆ ಮಾಡ್ತೀರಾ ಅಂತ ಅದು ನಿಮಗೆ ಬಿಟ್ಟು ಚರ್ಚೆ. ಅಂದರೆ ನಮ್ಮ ಉದ್ದೇಶ ಇಷ್ಟೇ, ಅಲ್ಲಿ ಅಂದರೆ ಅದು ಸಾರ್ವಜನಿಕರ ಉಪಯೋಗಕ್ಕೆ ಸಿಗಬೇಕು ಅನ್ನೋದು ನಮ್ಮ ವಾದ ಅಷ್ಟೇ. ಅದು ಬಿಟ್ಟು ಏನೇನಿಲ್ಲ. ಕೆಲಸ ಆಗಿದೆ,
ಸೊ ಅದರ ಬಗ್ಗೆ ನೀವು ಚರ್ಚೆ ಮಾಡ್ಬೋದು. ಅದು ಒಂದು ಚರ್ಚೆಗೆ ಅವಕಾಶ ಮತ್ತೆ ನಾವು ಚರ್ಚೆ ಮಾಡಿದ್ದೀವಿ. ಮೂಡುಬಿದ್ರೆ ತಾಲೂಕಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಂಡಳಿ ಗ್ರಾಮದ ಪಿಗಮಲ್ಲಿ ಬಳಿ ಸೋಲಾರ್ ದಾರಿದೀಪ ಇದು ಕಳ್ಳತನ ಆಗಿರುವಂಥದ್ದು ನಿಮಗೆಲ್ಲ ಗೊತ್ತಿರ್ಬೋದು. ಏನು ಅಂತ ಗೊತ್ತಿಲ್ಲ. ನಮಗೆ ಆ ಕಡತಗಳನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಸಂಬಂಧಪಟ್ಟ ಒಂದು ಕಂಪ್ಲೇಂಟ್ ಕೊಟ್ಟಿರೋ ಒಂದು ಕಾಪಿ ಕೂಡ ಕಡತದಲ್ಲಿ ಲೆಕ್ಕಕ್ಕೆ ಸಿಕ್ತು. ಸೊ ಅದರ ಬಗ್ಗೆ ಕೂಡ ಸದ್ಯ ಒಂದು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಈಗ ಪಾವತಿ ಆಗಿರುವಂಥ ಮೊತ್ತ 16,685. ಎಲಿಕಾಲ್ ಗ್ರಾಮದ 2ನೇ ವಾರ್ಡ್ನ ಕುಡಿಯುವ ನೀರಿನ ನಿರ್ವಹಣೆಗಾಗಿ ಮೊತ್ತ ಅಂದರೆ ಇಲ್ಲಿ ನಿಮ್ಮ ಪ್ರಯೋಜನೆ ವಿಕಾಸನ ಮೊತ್ತ 2ನೇ ವಾರ್ಡಿಗೆ 94,309 ರೂಪಾಯಿ. ಇಲ್ಲಿ ಪಾವತಿ ಆಗಿರುವಂಥದ್ದು 96,600. ಹೆಚ್ಚುವರಿಯಾಗಿ 2,297 ರೂಪಾಯಿ ಹೆಚ್ಚುವರಿಯಾಗಿ ಪಾವತಿ ಆಗಿದೆ. ಅದರ ನಿಯಮಾನುಸಾರ ಸರ್ಕಾರಕ್ಕೆ ಮರು ಪಾವತಿ ಭರಿಸಬೇಕಿದೆ. ಸೊ ಇವು ತಾಲೂಕು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ವಿಚಾರ ವರದಿ. ತಾಲೂಕು ಪಂಚಾಯತಿ ಒಂದಿದೆ. ಮಂಗಳೂರು ತಾಲೂಕು ನೆಲ್ಲಿಕಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಲ್ಲಿಕಾಲ್ ಗ್ರಾಮದ ಬಳಂಜ ರಸ್ತೆ ಡಾಮರೀಕರಣ. ಇದಕ್ಕೆ ತೆರಿಗೆ ಕಟಾಯಿಸದೆ ಒಟ್ಟು ಬಿಲ್ಲನ್ನು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಪಾವತಿ ಮಾಡಿದ್ದಾರೆ. 5,386 ರೂಪಾಯಿ ತೆರಿಗೆ ಪಾವತಿಗೆ ಬಾಕಿ ಇದೆ. ಸೊ ಅದನ್ನು ಈ ಸಭೆಯ ಗಮನಕ್ಕೆ ತಂದಿದ್ದೇನೆ. ಒಂದು 2 ವಿಚಾರದ ಬಗ್ಗೆ ಸಭೆಯಲ್ಲಿ ಚರ್ಚೆಗೆ ಅವಕಾಶ ಇದೆ. ಅದು ತಾಲೂಕ್ ಪಂಚಾಯತಿ ಕೂಡ ಅದು ತೆರಿಗೆ ಬಾಕಿ ಇರುವಂಥದ್ದು, ಅದು ಕಟ್ಟಬೇಕಿದೆ. ಅದು ನೇರವಾಗಿ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಪೇಮೆಂಟ್ ಮಾಡಿದೆ. 5,386 ರೂಪಾಯಿ ಪಾವತಿಗೆ ಬಾಕಿ ಇದೆ. ಕಾಮಗಾರಿ ಆಗಿದೆ, ನಾವು ವೀಕ್ಷಣೆ ಮಾಡಿದ್ದೇವೆ. ಬಳಂಜ ರಸ್ತೆ ಗೊತ್ತಲ್ವಾ, ಡಾಮರೀಕರಣ ಆಗಿದೆ ಅಲ್ಲಿ. ಸಾಮಾಜಿಕ ಪರಿಶೋಧನೆ ಅವರು ನೋಡ್ಕೊಂಡಾಗಿ ಇದರಲ್ಲಿ ಅವ್ರ ನ್ಯೂನತೆ ಏನಿದೆ ಅದನ್ನು ಹೇಳಿದ್ದಾರೆ. ಕೆಲವೊಂದು ಅದಕ್ಕೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡೋದಿದ್ರೆ ಹೇಳಿ, ಯಾವ ರೀತಿ ಅದು ಗಣಪತಿ ಕಟ್ಟೆ ಬಳಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಅದ್ರ ಬಗ್ಗೆ ಸ್ವಚ್ಛತೆಯ ಪ್ರಾಬ್ಲಮ್ ಬರ್ತದೆ. ಅದು ಲಾಕ್ ಆಗಿದೆ, ಯಾರಾದ್ರೂ ಇಂಥವ್ರದ್ದು ಇದೆ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟರೆ ಅಂದ್ರೆ ಅದು ಯಾಕಂದ್ರೆ ಯಾರು ಯೂಸ್ ಮಾಡ್ತಾರೆ ಗೊತ್ತಾಗುದಿಲ್ಲ. ಎಂತ ಮಾಡಿದ್ರೆ ಪೇಯ್ಡ್ ಟಾಯ್ಲೆಟ್ ಅಲ್ಲ, ಮೇಂಟೈನ್ ಮಾಡೋ ಜವಾಬ್ದಾರಿ ನಮಗೆ ಇದೆ. ಅದಕ್ಕೆ ಒಂದು ಕೀ ಎಲ್ಲ ಹಾಕಿ ಅವರು ಕೊಟ್ರೆ ಅಂದ್ರೆ ಇಂಥದ್ದು ಕೀ ಇದೆ ಅಂತ ಹೇಳಿದ್ರೆ ಮಾಹಿತಿ ಕೊಡ್ತೇವೆ. ಏನಂತಂದ್ರೆ ಒಟ್ಟಾರೆಯಾಗಿ ಮುಕ್ತವಾಗಿರ್ಬೇಕು ಅನ್ನೋದು ಒಟ್ಟಾರೆ ಅಭಿಪ್ರಾಯ. ಅಂದ್ರೆ ಸಾರ್ವಜನಿಕವಾಗಿರ್ಬೇಕು, ಅದು ಯಾವುದೇ ರೀತಿಯಲ್ಲಿ ಒಂದು ಹಂತಕ್ಕೆ ಒಂದು ಇದಕ್ಕೆ ಸೀಮಿತವಾಗಿರ್ಬೇಕು ಅನ್ನೋದು ವಾದ ಅಷ್ಟೇ. ಇನ್ನೊಂದು ಸೋಲಾರ್ ಕಳ್ಳತನದ್ದು ಪಿದಮಲೆ ಬಳಿ ಸೋಲಾರ್ ದಾರಿದೀಪ ಕಳ್ಳತನ ಆಗಿರೋ ಬಗ್ಗೆ ಕಳೆದಂದ ಏನು ಕಂಪ್ಲೇಂಟ್ ಕೊಟ್ಟಿರೋ ಇದು ಇಟ್ಟಿದ್ದಾರೆ, ನಮಗೆ ಇದರಲ್ಲಿ ಸಿಕ್ಕಿದೆ. ಸೊ ಸಾರ್ವಜನಿಕರಿಗೂ ಅದ್ರ ಬಗ್ಗೆ ಮಾಹಿತಿ ಇರಬೇಕೆನ್ನೋ ನಿಟ್ಟಿನಲ್ಲಿ ಸಭೆಯಲ್ಲಿ ಮಾಡಿರುವಂಥದ್ದು. ಯಾರು ಗೊತ್ತಿಲ್ಲ, ನಾವು ಅದನ್ನೆಲ್ಲ ಸಾರ್ವಜನಿಕರ ಪಕ್ಕದ ಅಲ್ಲಿ ವ್ಯಾಪ್ತಿಯಲ್ಲಿ ಇರುವಂತವರು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ಗೆ ತಿಳಿಸಬೇಕು, ಅಥವಾ ಸಂಬಂಧಪಟ್ಟ ವಾರ್ಡ್ನ ಮೆಂಬರಿಗೆ ತಿಳಿಸಿ ಇಮಿಡಿಯೇಟ್ ಇದಕ್ಕೆ ಕ್ರಮಕ್ಕೆ ಸಾಧ್ಯ ಆಗುತ್ತೆ. ಯಾರು ಮಾಹಿತಿ ಕೊಡದಿದ್ರೆ ಅಲ್ವಾ, ಸಾರ್ವಜನಿಕರ ಸೊತ್ತಲ್ವ ನಮ್ದೇ. ತಾಲೂಕ್ ಪಂಚಾಯತ್ 90,000 ವರ್ಕ್ ಇದೆ. ಹೌದು, ಅದು ಫೋಟೋ ಉಂಟು, ಇದೆ ಫೈಲ್ ತೆಗೆದು ಯಾವ ವರ್ಷ ಅದು?
ಸಾಗರದ ವರ್ಕ್ ಅಲ್ಲ, ಬೇಕಾದ್ರೆ ಕಂಟಿನ್ಯೂ ವರ್ಕ್ ಇರ್ಬೋದು. ಅಡ್ವಾನ್ಸ್ ವರ್ಕ್ ಕಂಟಿನ್ಯೂ ವರ್ಕ್ ಇರ್ಬೋದು. ಚೈನೀಸ್ ಅದೇ ಬರೀ 90,000ಕ್ಕೆ ಅಂತ ನೀವು ಯಾವ್ದು ಆಗಿದೆ. ಚೈನೀಸ್ ಅದು 420ರಿಂದ 465. ಜಿಲ್ಲಾ ಪಂಚಾಯತ್ 2 ಕಾಮಗಾರಿ ಆಗಿದೆ. ಮೂಡಿಗೆರೆ ತಾಲೂಕು ನೆಲ್ಲಿಕಾಲ್ ಗ್ರಾಮ ಪಂಚಾಯತ್ನ ಮಸೀದಿಗೆ ಹೋಗುವ ಹಿಂಭಾಗ ಮಳೆ ನೀರು ಅದೆಲ್ಲೋ ಡ್ರೈನ್ ರಚನೆ ಕಾಂಕ್ರೀಟ್ ಚರಂಡಿ ಒಂದು ಕಾಮಗಾರಿ. ಮತ್ತೆ ಇನ್ನೊಂದು ಮೂಡಿಗೆರೆ ತಾಲೂಕು ನೆಲ್ಲಿಕಾಲ್ ಗ್ರಾಮ ಪಂಚಾಯತ್ನ ನೆಲ್ಲಿಕಾಲ್ ಘನತ್ಯಾಜ್ಯ ಘಟಕದ ಅಭಿವೃದ್ಧಿ. ಘನತ್ಯಾಜ್ಯ ಎಷ್ಟು ಅಮೌಂಟ್? ಇದು 4.70 lakhs. ಇಷ್ಟು ವರದಿ. ಮತ್ತೆ ನಿಮ್ಮ ಸಲಹೆ ಸೂಚನೆಗಳು ಏನಾದ್ರು ಇದ್ರೆ ಹೇಳ್ಬೋದು. ಅಥವಾ ನಮ್ಮ ನರೇಗಾದಿನ ಇಂಜಿನಿಯರ್ ಕೂಡ ಬಂದಿದ್ದಾರೆ. ನಾನು ತಾಂತ್ರಿಕ ಸಮಸ್ಯೆಗಳಿದ್ರೆ ಸಿವಿಲಿಗೆ ಸಂಬಂಧಪಟ್ಟ ಹಾಗೆ ಅವರ ಹತ್ರ ಕೇಳಿ ತಿಳ್ಕೋಬಹುದು, ಅವಕಾಶ ಇದೆ. ಏನಾದ್ರು ವಿಚಾರದ ಬಗ್ಗೆ ಹೇಳೋದಿದ್ರೆ ದಯವಿಟ್ಟು ಮುಕ್ತವಾಗಿ ಹಂಚಿಕೊಳ್ಳಿ. ಈಗ ನರೇಗಾದಲ್ಲಿ ಯಂತ್ರೋಪಕರಣಗಳನ್ನು ಬಳಸಲಿಕ್ಕೆ ಅವಕಾಶ ಇದೆಯಾ? ಯಂತ್ರೋಪಕರಣ ಹೌದು. ಈಗ ನೋಡಿ, ನಾವು ಮುಂಚಿನಿಂದನೇ ಏನು ಮಾಡಿದ್ದೀವಿ, ಯಂತ್ರೋಪಕರಣ ಬಳಕೆ ಮಾಡಿದವರದ್ದು ಪೇಮೆಂಟ್ ಮಾಡಿ. ಈಗ ಇತ್ತೀಚೆಗೆ ಮೊನ್ನೆ ಎರಡನೇ ಸಾಮಾನ್ಯ ಹಿಂದಿನ ಸಾಮಾನ್ಯ ಸಭೆಯಲ್ಲಿ ನಮ್ಮ ಪಂಚಾಯತ್ ಸಿಬ್ಬಂದಿ ಹೇಳ್ತಾರೆ, ಈಗ ಕೆಲವರು ಯಂತ್ರೋಪಕರಣ ಬಳಸಿ ಮಾಡಿದ್ದಾರೆ, ನಾವೀಗ ಬಿಲ್ ಪೇಮೆಂಟ್ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ. ಅದು ಯಾವ ಸರಿ? ಈಗ ಒಬ್ಬರಿಗೆ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಅಂತ ನಾವು ಕೊಡಲಿಕ್ಕಾಗ್ತದೆ. ಎಲ್ರಿಗೂ ಆ ಕಾನೂನನ್ನು ಮಾಡಬೇಕು. ಆಲ್ರೆಡಿ ಮಾಡಿದ್ದಾರೆ, ಅವರಿಗೆ ಕೊಡಬೇಕು ಅಲ್ವಾ? ಅಥವಾ ಈ ಒಂದೇ ಕಾನೂನನ್ನು ಎಲ್ರಿಗೂ ಜಾರಿ ಮಾಡಬೇಕು. ಒಂದು ಸೆಕೆಂಡ್, ಈಗ ಅವ್ರು ತೀರೋಗಿದ್ದಾರೆ, ಜಿನೇಂದ್ರ ಜೈ ನಮ್ಮ ಜೊತೆ ಸದಸ್ಯರಾಗಿದ್ದರು. ಅವರಿಗೆ 92 ಸೆಂಟ್ಸ್ ಜಮೀನು ಅಕ್ರಮ ಸಕ್ರಮದಲ್ಲಿ ಸಿಕ್ಕಿತ್ತು. ಅಕ್ರಮ ಸಕ್ರಮದಲ್ಲಿ ಸಿಗುವುದು ಹೇಗೆ? ಕೃಷಿ ಇದ್ದಾಗಲೇ ಸಿಗುವುದು. ಆಲ್ರೆಡಿ ಅವರಲ್ಲಿ ಕೃಷಿ ಮಾಡಿದ್ರು. 92 ಸೆಂಟ್ಸ್ ಜಮೀನಲ್ಲಿ ಒಂದು ಸಲ ಅವರು 400 ಗಿಡ ತಗೊಂಡಿದ್ದಾರೆ. ಇಲ್ಲಿ ಪಂಚಾಯತಿನ ಉದ್ಯೋಗ ಖಾತ್ರಿಯಲ್ಲಿ 400 ಗಿಡ ನಟ್ಟು ಅದಕ್ಕೆ ಉದ್ಯೋಗ ಖಾತ್ರಿಯಲ್ಲಿ ಇದು ಹಣ ಪಾವತಿ ಆಗಿದೆ. ಈಗ ಮೊನ್ನೆ ಪುನಃ 330 ಗಿಡಕ್ಕೆ ಹಣ ಪಾವತಿ ಆಗಿದೆ ಅಲ್ವಾ? ಅದು ಹೇಗೆ? ಆ ಜಾಗ ಎಲ್ಲಿದೆ? ಇದನ್ನ ಯಾಕೆ ಅಂತ ಹೇಳಿದ್ರೆ ನೋಡಿ, ನಾನು ಆಕ್ಷೇಪಣೆ ಯಾಕೆ ಹಾಕಲಿಲ್ಲ ಅಂದ್ರೆ ಈಗಾಗಲೇ ಅವರು ತೀರೋಗಿದ್ದಾರೆ, ಹಾಗಾಗಿ ಅದರ ಬಗ್ಗೆ ನಾವು ಮಾತಾಡಿಸಲಿಲ್ಲ. ಆದ್ರೆ ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ, ಮೇಲ್ವರ್ಗದವರು ಅಥವಾ ಶ್ರೀಮಂತರು ಸರ್ಕಾರಿ ಜಾಗದಲ್ಲಿ ಮಾಡಿದ್ರು ಇವರು ದುಡ್ಡು ಕೊಡ್ತಾರೆ, ಅಥವಾ ಅವರು 1 ಎಕರೆಗೆ 800 ಗಿಡ ನೆಟ್ಟರು ಅಂತ ಲೆಕ್ಕ ಕೊಟ್ಟರು ಇವರು ದುಡ್ಡು ಕೊಡ್ತಾರೆ. ಅಲ್ಲಿ ಬಡವರು ಬಂದಾಗ ಅವರಿಗೆ ಇಲ್ಲದ ಕಾನೂನನ್ನು ಹೇಳ್ತಾರೆ. ಇದು ಸರಿಯಾ? ಬಡವರಿಗೆ ಮತ್ತು ಶ್ರೀಮಂತರಿಗೆ ಒಂದೇ ರೀತಿ ಇರಬೇಕಲ್ಲ. ಆರಂಭದಲ್ಲಿ ಉದ್ಯೋಗ ಖಾತ್ರಿ ಹಾಗೆ ಇತ್ತು, ಏನು ಎಲ್ಲರೂ ಶ್ರೀಮಂತರೇ ಅದರ ಲಾಭವನ್ನು ಪಡ್ಕೊಂಡು. ಯಾವಾಗ ನಾವೆಲ್ಲ ಸೇರಿ ಅದನ್ನ ಬಡವರ ಮನೆಗೆ ರೀಚ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರು, ಇವತ್ತು ಸಿಬ್ಬಂದಿಗಳಿಂದಾಗಿ ಇಂಥ ತಪ್ಪಾಗ್ತದೆ. ಅದಕ್ಕೆ ಯಾರು ಹೊಣೆ? ಅಧಿಕಾರಿವರೆಗೂ ಅದರ ಬಗ್ಗೆ. ಈಗ ನಾನು ಅಧಿಕಾರಿಯವರಿಗೆ ಹೇಳಿದೆ, JCBಯಲ್ಲಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಎಷ್ಟೋ ಜನರಿಗೆ ನಾವು ದುಡ್ಡು ಕೊಡಲಿಲ್ಲ, ಈಗ ಕೊಡಬೇಕು ಅಂತ ಹೇಳಿದ್ರೆ ಅದರ ಅರ್ಥ ಏನು? ಹಾಗಾದ್ರೆ ನಾವು ಪಂಚಾಯತ್ ಸದಸ್ಯರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಆಯ್ತು ಅಲ್ವಾ? ಅದ್ರ ಬಗ್ಗೆ ಏನು ನಿಮ್ಮ ನಿಲುವು ಏನು? ಇಲ್ಲ, ಇದಕ್ಕೆ ಸಂಬಂಧಪಟ್ಟ ಮತ್ತೆ ನಾನು ಹೇಳಿ ಹಾಗಾದ್ರೆ ಏನು ಅಂತ ಹೇಳಿದ್ರೆ, ಈಗ ಏನಾಗಿದೆ ಅಂತ ಹೇಳಿದ್ರೆ, ಸಿಬ್ಬಂದಿಗಳ ಕೈಯಲ್ಲಿ ಪಂಚಾಯತ್ ಅಂತ ಅವರಿಗೆ ಯಾರು ಆತ್ಮೀಯರು ಸರ್ಕಾರಿ ಜಾಗದಲ್ಲಿ ನೆಟ್ಟಾಗಲಿ ಈಗಾಗಲೇ. ಮತ್ತೆ ಇನ್ನೊಂದಿದೆ ಏನಂತ ಹೇಳಿದ್ರೆ, ನಾವು ಜನಪ್ರತಿನಿಧಿಗಳು ನಾವೇನಾದ್ರೂ ಅದನ್ನು ಪ್ರಶ್ನೆ ಮಾಡಿದ್ರೆ ಮೊದಲಿಗೆ ಸಾಮಾನ್ಯ ಮನೆಗೆ ಹೋಗಿ ಇಲ್ಲಿ ಸಸಿ ಇಂಜ ಬಂದೆ ಅಂತ ಹೇಳುದು.
ಆ ಕಾರಣಕ್ಕೋಸ್ಕರ ನಾವು ಸುಮ್ಮನೆ ಇರಬೇಕಾಗ್ತದ? ಆ ಕಾರಣಕ್ಕೋಸ್ಕರ ಬಡವರಿಗೆ ಸಿಗುವಂತ ಸವಲತ್ತನ್ನು ನಾವು ಸಿಗದಾಗಿ ಮಾಡಬೇಕಾಗ್ತದ? ಅಥವಾ ಮೇಲ್ವರ್ಗದವರು ಮಾತ್ರ ಇಲ್ಲಿ ಸವಲತ್ತುಗಳನ್ನು ಪಡಿಬೇಕಾ? ಬಡವರಿಗೂ ಅದರ ಅವಕಾಶ ಸಿಗಬೇಕು. ಈಗ ಬೇಸಿಗೆಯಲ್ಲಿ ಮಾಡುವಂತ ಕಾನೂನು ಇದೆ, ಮಾಡಲಿ, ನಮ್ಗೇನದ್ರಲ್ಲಿ ಅಭ್ಯಂತರ ಇಲ್ಲ. ನಾವೇನಂತ ಹಣ ಪಾವತಿ ಮಾಡೋದಲ್ಲ ಅಲ್ವಾ? ಸರ್ಕಾರ ಕೊಡ್ತದೆ, ಅವರು ಅದರ ಪ್ರಯೋಜನ ಪಡೆಯುತ್ತೆ. ಇಲ್ಲ, ಅದು ಕಾನೂನು ಒಂದೇ ರೀತಿ ಮಾಡಿ. ಈಗ ಎಷ್ಟೋ ಜನ ನಮ್ಮ ಹತ್ರ ಬಂದು ನಾವು ಇದು ಮಾಡಿದ್ದೇವೆ, ಯಾವುದು ಉದ್ಯೋಗಾರ್ಥಿ ಕೆಲಸ ಮಾಡಿದ್ರೆ ನಾವೇ ಇಲ್ಲ, ಅದು ಕಾನೂನು ಪ್ರಕಾರ ಕೊಡಲಿಕ್ಕಾಗಲ್ಲ. ಹಾಗಾದ್ರೆ ನಾವೇ ಕಾನೂನನ್ನು ಸೃಷ್ಟಿ ಮಾಡಿದ್ವಿ ಅನ್ನೋದು ಒಂದು. ಇದು ಈಗ ನೋಡಿ, ನಾನು ಹಿಂದೆ ತುಂಬಾ ಸಲ ಪಿಡಿಯೋರಿಗೆ ಹೇಳಿದ್ದೇನೆ, ಶ್ರೀಮಂತರು ಅಥವಾ ದುಡಿಯೋರು ಅವರು ಸರ್ಕಾರಿ ಜಾಗದಲ್ಲಿ ಹಾಕಿ ಇವರು ಹಣ ಹಾಕ್ತಾರೆ, ಯಂತ್ರೋಪಕರಣದಲ್ಲಿ ಮಾಡಿದ್ರು ಹಣ ಹಾಕ್ತಾರೆ. ಅದು ಬಡವರಿಗೆ ಒಂದು ಬಾವಿ ತೆಗೆದ 2 ವರ್ಷ ಪೇಮೆಂಟ್ ಇದೆ, ಕೇಳಿದ್ರೆ ಮಳೆಗಾಲದಲ್ಲಿ ದುಡ್ಡು ಹಾಕ್ಲಿಕ್ಕಾಗಲ್ಲ ಅಂತ. ಇದು ಯಾವ ನ್ಯಾಯ? ನಾವು ಈಗ ಆಕ್ಷೇಪಣೆಗೆ ಇರ್ತದೆ, ಮತ್ತೆ ಅದೊಂದು ಇದಾಗ್ತದೆ. ಪುನಃ ಎಷ್ಟೋ ಟೈಮ್ ಅದ್ರದ್ದು ಮುಗಿಲಿಲ್ಲ, ಅದು ಅಡಾಕ ಅನ್ನೋ ಕಾರಣಕ್ಕೋಸ್ಕರ ನೀವು ಮುಂದೆ ಆಗ್ತಾ ಇರ್ತೀವಿ ಅಲ್ವಾ? ಹಾಗಾಗಿ ಯಾವ ರೀತಿ ಅದು ನೀವು ಅವತ್ತು ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಯಾಕೆ ಹೇಳಿಲ್ಲ? ನಿಮಗೆ ಸಿಬ್ಬಂದಿ ಹೇಳುವಾಗ ಯಾಕೆ ಹೇಳಿಲ್ಲ? ನಾವು ಅಲ್ಲಿ ಇರೋದು ಫೋಟ ಮಾಡುವಾಗ ನಮಗೆ ಮೊದಲೇ ಇದು ಮಾಡ್ತಾರೆ, ಈಗ ಇಳಿಜಾರಾಗಿ ಇರ್ತಾರೆ ಅವರು ನೀಚಲ್ಲಿ ಲೆವೆಲ್ ಮಾಡ್ತಾರೆ ನೇಷನ್, ಅದು ನಮಗೆ ಬರುವುದಿಲ್ಲ. ನಮಗೆ ಸಮತಟ್ಟು ಅಂದ ತೆಗೆದು 2x2 ಅಂದ ತೆಗೆದು ಅದೇ ಮ್ಯಾನುವಲ್ಲೇ ಮಾಡಬೇಕು. ನೀವು ಬೇಕಾದ್ರೆ ಅವತ್ತು CCTV ಫುಟೇಜ್ ರೆಕಾರ್ಡ್ ಮಾಡಿ ಕೇಳಿದೆ. ನೀವು CCTV ಫುಟೇಜಲ್ಲಿ ವಾಯ್ಸ್ ರೆಕಾರ್ಡ್ ಇದೆ, ನೀವು ಅದನ್ನು ಅವರು ಯಾವ ರೀತಿ ಹೇಳಿದ್ದಾರೆ ಅದನ್ನು ಚೆಕ್ ಮಾಡಿ ನೀವು ಉತ್ತರ ಕೊಡಿ. ಅದಲ್ಲ, ಈಗ ನಮಗೆ ಸ್ಕ್ರೀನ್ ಗೈಡೆನ್ಸ್ ಪ್ರಕಾರ ಯಾರು ಸ್ವಲ್ಪ ರಚನೆ ಮಾಡಿ ಅವ್ರ ಬಗ್ಗೆ ಜಾಸ್ತಿ ಸ್ಕ್ರೀನ್ ಯೂಸೇ ಆಗಿದೆ, ಅದನ್ನು ನೀವು ಆಗ ಹೇಳ್ಬೇಕಂತ. ಅಲ್ಲ ಅದು ಹೇಳೋದಲ್ಲ. ಅಲ್ಲಲ್ಲ, ಈಗ ನಿಮ್ಮ ಮುಂದೆ ಒಬ್ಬ ಸಿಬ್ಬಂದಿ ಸಾಮಾನ್ಯ ಸಭೆಯ ಪ್ರಶ್ನೆ ಮಾಡುವಾಗ ಹಿಡಿಯುವಾಗ ನೀವು ಅದಕ್ಕೆ ಉತ್ತರ ಕೊಡಬೇಕು, ನಾವು ಕೊಡೋದಲ್ಲ. ನಾವು ಕೊಟ್ಟ ಕೂಡ ಏನಾಗ್ತದೆ, ಒಬ್ಬ ಪಂಚಾಯತ್ ಸದಸ್ಯ ಕೊಟ್ಟ ಕೂಡ ಆಯಂತೆ ದುಡ್ಡು ಕೂಡ ಲೆಕ್ಕಂತೆ ಅಂತ. ಹಾಗಾಗಿ ನೀವು ಅಧಿಕಾರಿಗಳು ಯಾಕೆ ಅಲ್ಲ, ಮಾನ್ಪಾಡಿ ಮಾಡಿ ಒಂದು ರೂಲ್ಸ್, ನೆಲ್ಲಿಕಾಲಿಗೆ ಒಂದು ರೂಲ್ಸ್, ನೆಲ್ಲಿಕಾಲಿ 2ನೇ ಮಾಡಿ ಒಂದು ರೂಲ್ಸ್ ಅಂತ ನೀವು ಮಾಡಲಿಕ್ಕಾಗ್ತದೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ಮಿಷನರಿಯಲ್ಲಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ದುಡ್ಡು ಪಾವತಿ ಆಗಿದೆ. ಈಗ ನಾನು ಕರ್ತವ್ಯ ಇದ್ದೇನೆ, ಮಷಿನರಿ ಮಾಡಲಿಕ್ಕೆ ಅವಕಾಶ ಇಲ್ಲ, ಇದೇ ಇಲ್ಲ. ನಮ್ಮ ಗಮನಕ್ಕೆ ಬಂದರೆ ನಾನು ದುಡ್ಡು ವಿಷಯ ನನಗೆ ಬಂದು ಅಂತ ನಾನು ಅದಕ್ಕೆ ಗಮನಿಸ್ತೇನೆ. ರಾತ್ರಿ ಹೊತ್ತಿಗೆ ಅದಕ್ಕೆ ನಾನು ಎಲ್ಲ ಮಾಡೋದಕ್ಕೆ ದುಡ್ಡು ಸ್ಪಷ್ಟನೆ ಹಿರಿಯರಿಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಸ್ಪಷ್ಟನೆ ಕೊಟ್ಟು ನಾವು ಅದೇ ಸಾಮಾಜಿಕ ಪಕ್ಷದ ತಂಡವಾಗಿ ನಾವು ಸಲಹೆ ಕೊಡ್ಬೋದು. ಇಲ್ಲಿ ಯಾರಿಗೂ ತಾರತಮ್ಯ ಮಾಡುವಾಗಿಲ್ಲ, ಇಲ್ಲಿ ಎಲ್ಲರೂ ಒಂದೇ. ಯಾರು ನಮ್ಮನ್ನೇ ಆದಲ್ಲಿ ಬೇಡಿಕೆ ಕೊಟ್ಟು ಕೆಲಸ ಪಡೀತಾರೆ ಅಥವಾ ವೈಯಕ್ತಿಕವಾಗಿ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಬರ್ತಾರೆ, ಎಲ್ಲರಿಗೂ ಏಕರೂಪ ಕಾನೂನು ಇದೆ. ಸೊ ಪಿಡಿಯವರು ಈಗಾಗಲೇ ಹೇಳಿದರು, ಈಗ ಆಗಿರೋ ಏನು ನಾನು ಅವರಿಗೆ ಇನ್ನೊಂದು ಹಂತದಲ್ಲಿ ಸಲಹೆ ಕೊಡುವಂತ ಹೇಳಿದರೆ, ಯಾವುದೇ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಮ್ಮ ಸಿಬ್ಬಂದಿಗಳಿರ್ಬೋದು ಅಥವಾ ರೈತರಿರ್ಬೋದು ಅಂಥ ಒಂದು ಇದಕ್ಕೆ ಆಸ್ಪದ ಮಾಡಿ ಕೊಡಬೇಕು. ಯಾಕಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಅದು ನಾನಾ ರೀತಿಯ ಮದ್ದುಗಳನ್ನು ಪಡ್ಕೊಳ್ಳುತ್ತೆ, ಆವಾಗ ಮುಂದೆ ಅದು ಸಮಸ್ಯೆ ಆಗೋದು ಒಟ್ಟಾರೆಯಾಗಿ ಗ್ರಾಮ ಪಂಚಾಯತ್. ಆದ್ದರಿಂದ ಯಂತ್ರ ಬಳಕೆ ವಿಚಾರವನ್ನು ಯಾರಿಗೂ ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇಡಿಕೆ ಇರುವಂಥದ್ದು. ಇನ್ನೊಂದು ವಿಚಾರ, ನಮಗೆ ಸಾಮಾಜಿಕ ಪರಿಶೀಲನೆ ತಂಡಕ್ಕೆ ಯಾವುದು ನಾವು ಒಂದು ಕಾಮಗಾರಿ ಆದ ಒಂದು 6 ಅಥವಾ 1 ವರ್ಷದ ನಂತರನೇ ನಾವು ಬರುವಂಥದ್ದು. ನಮಗೆ ಅಲ್ಲಿ ಆ ಗುರುಗಳು ಏನಿರುತ್ತೆ ಅದೆಲ್ಲ ಸಿಗಲ್ಲ. ಸೊ ಒಂದು ವೇಳೆ ನಿಮಗೆ ಸಾರ್ವಜನಿಕರಿಂದ ನಮಗೆ ಅಂತಹ JCBಯಲ್ಲಿ ಮಾಡಿರುವಂತಹ ಯಾವುದೇ ಒಂದು ಛಾಯಾಚಿತ್ರಗಳನ್ನು ನಮಗೆ ಅವರು ಕೊಟ್ಟರೆ ಖಂಡಿತ ನಾವು ಅದನ್ನು ನಿಯಮಾನುಸಾರವನ್ನು ಮುಲಾಜಿಲ್ಲದೆ ಅದನ್ನು ನೇರವಾಗಿ ಹಣಕಾಸಿನ ದುರುಪಯೋಗ ಪ್ರಕರಣಕ್ಕೆ ಅದನ್ನು ಬರೆದು ಸಂಬಂಧಪಟ್ಟ ಕ್ರಮ. ಹಾಗೆಲ್ಲ ಸರ್, ಈಗ ನಾವು ಸಾರ್ವಜನಿಕರು ನಿಮಗೆ ಮಾಹಿತಿ ಕೊಡೋದಾಗಲಿ ಅದಲ್ಲ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಶ್ರೀಮಂತರಿಗೊಂದು ನ್ಯಾಯ ಅಥವಾ ಮೇಲ್ವರ್ಗದವರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಅಂತ ಹಾಕಬಾರ್ದು. ಅಥವಾ ಈಗ ನನ್ನ ಸಾಮಾಜಿಕ ಕಾರಣಕ್ಕೋಸ್ಕರ ಅವನಿಗೊಂದು ಕಾನೂನು. ಈಗ ನನ್ನ ರಿಲೇಷನ್ ಅವರು ಇತ್ತೀಚೆಗೆ ಇದರಲ್ಲಿ ಹಿಟಾಚಿ ಬಂದಿದೆ, ಇಂಜಿನ ಮಾಡ್ಬೋದು ಅಂತ ಹೇಳಿ ಹಿಟಾಚಿ ಬಂದಾಗ ದುಡ್ಡು ಅಂತ ಹೇಳಿ ಹತ್ತಿರದ ಸಂಬಂಧ. ಯಾಕಂತ ಹೇಳಿದ್ರೆ ನಮ್ಮ ಸಂಬಂಧಿಕರು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಕಾನೂನನ್ನು ರಿಲ್ಯಾಕ್ಷನ್ ಮಾಡಲಿಕ್ಕಾಗ್ತದ? ಇಲ್ಲ ಅಲ್ವಾ? ಇದೇನಂತ ಹೇಳಿದ್ರೆ ಇಲ್ಲಿ ಏನು ನಡೀತಾ ಇದೆ, ಅವರಿಗೆ ಸಂಬಂಧಿಕರು ಅಥವಾ ಸಿಬ್ಬಂದಿಯವರಿಗೆ ಆತ್ಮೀಯ
ನಡೆದಿರುತ್ತೆ. ಯಾರಿಗೆ? ಬಡವರು. ಅದನ್ನು ನಾನು ಪ್ರಶ್ನೆ ಮಾಡೋದು. ಈಗ ಈಗ ನನ್ನ ವಿಡಿಯೋ ಮುಂಚೆನೆ ಹೇಳಿದ್ದೇನೆ, ಈಗ ದಿನೇಂದ್ರ ಜೈನ್ ವಿಷಯವೂ ಅಷ್ಟೇ. ಅವರು ಹಿನ್ನೆಲೆಯಲ್ಲಿ ಗಿಡ ಇತ್ತು ಆ ಜಮೀನಲ್ಲಿ, ಅದ ನಂತರ 400 ಗಿಡ ನಟ್ಟಿದ್ದಾರೆ, ಮತ್ತೆ 330 ಗಿಡ ನಡಿ. ಹಾಗೆ ಗಿಡ ನಟ್ಟದ್ದಿಲ್ಲ. ಆಕ್ಷೇಪಣೆ ಮಾಡಲಿಕ್ಕೋಸ್ಕರ ನಾವು ಯಾಕೆ ಆಕ್ಷೇಪಣೆ ಮಾಡಲಿಲ್ಲ ಅಂತ ಹೇಳಿ, ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಒಬ್ಬರು ಹಿರಿಯರ ವಿಷಯವನ್ನು ನಾವಿಲ್ಲಿ ಪ್ರಶ್ನೆ ಮಾಡೋದು ಸರಿಯಲ್ಲ ಅನ್ನೋ ಕಾರಣಕ್ಕೋಸ್ಕರ. ಹಾಗಂತೇಳಿ ಬಡವರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೆ ಇದಕ್ಕಿಂತ ಹಿಂದಿನ ಸಲನೂ ಒಂದು ಹೀಗೆ ಆಗಿದೆ, ಸಿಬ್ಬಂದಿಗಳ ಒಂದು ಹಸ್ತಕ್ಷೇಪದಿಂದ ಹೀಗಾಗಿದೆ. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ನನಗೆ ಅನಿಸುತ್ತದೆ ಇಲ್ಲಿ JCB ಮಾಫಿಯಾವೇ ಇದೆ ಹಿಂದೆ ಕೆಲಸ ಮಾಡ್ತಾ ಇದೆ, ಅಥವಾ ವಿಚಾರಿಸಿ ಮಾಫಿಯಾ ಕೆಲಸ ಮಾಡ್ತಾ ಇದೆ ಅಂತ. ಈಗ ಒಬ್ರು ಹೇಳಿದ್ರು, ಅಥವಾ ಅದನ್ನ ಸೆಟ್ಟಿಂಗ್ ಮಾಡ್ಕೊಳ್ಳಿ ಅಂತ, ನಿಗಲ್ ಲೈಟ್ ಮಿಷಿನ್ ಎಲ್ಲ ಮಲ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನೋಡ ನನ್ನ ವಿಡಿಯೋ ಅದನ್ನು ಗಮನಕ್ಕೆ ತಂದಿದೆ. ಇಂಥ ಪ್ರಕರಣ ಮಾಡೋದ್ರಿಂದ ಎಲ್ರಿಗೂ ಮಾಡಿ, ಎಲ್ಲರೂ ಪ್ರಯೋಜನ ಪಡೀಲಿ. ಅದರಲ್ಲಿ ನಮ್ಗೇನು ಬೇಜಾರಿಲ್ಲ. ಸರ್ಕಾರದ ಹಣ ನಮ್ಮ ಗ್ರಾಮಸ್ಥರಿಗೆ ಸಿಗಲಿ. ಬಡವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು ಅಂತ ಮಾಡಬೇಕು. ಯಾವುದೇ ಕಾರಣಕ್ಕೆ ಆ ರೀತಿ ಬೇಡ. ಯಾಕಂದ್ರೆ ಇಡೀ ಪಂಚಾಯತ್ ವ್ಯವಸ್ಥೆ ಹಾಳಾಗುತ್ತೆ. ದಯವಿಟ್ಟು ಅಂಥದ್ದು ಯಾರು ಮಾಡೋದು. ಸೊ ಅದನ್ನ ಹೆಂಗೆ ಮಾಡೋದು ಲೆವೆಲಿಂಗ್ವರೆಗೆ ಮಾಡ್ಬೋದು. ಅದಕ್ಕೆ ಯಾವ ಸಮಸ್ಯೆ ಇಲ್ಲ. ಅಲ್ಲ ಸರ್, ನಾವು ಹೇಳುದು ಲೆವೆಲಿಂಗ್ ಅಂತಲ್ಲ, ಹೆಚ್ಚಿನ ವಿಷಯಗಳನ್ನ ನಾವು ಇಲ್ಲಿ ಚರ್ಚೆ ಮಾಡಿಲ್ಲ. ನಾನು ಇವಾಗ ಇಲ್ಲಿ ಹೇಳುವುದೇನಂತ ಹೇಳಿದ್ರೆ, ನೀವು ತಾರತಮ್ಯ ಮಾಡಬೇಡಿ ಅಂತ, ಗೊತ್ತಾಯ್ತಾ? ಅಥವಾ ಆ ಸಿಬ್ಬಂದಿಯ ಜವಾಬ್ದಾರಿಯನ್ನು ಬೇರೆಯವ್ರಿಗೆ ವಹಿಸಿ. ಈಗ ಅಲ್ಲಿ ತಾರತಮ್ಯ ಮಾಡ್ತಾರೆ, ಜನರಿಗೆ ತೊಂದರೆ ಆಗ್ತದೆ, ಬಡವರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿ ಆ ಸಿಬ್ಬಂದಿಯ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸಬೇಕು. ನೀವು ನಿಮ್ಮ ಗಮನಕ್ಕೆ ಅದು ತುಂಬಾ ಸಲ ನಾನು ತಂದಿದ್ದೇನೆ. ಅದು ಬಿಟ್ಟು ಪ್ರತಿ ಸಲ ನಾವು ನಿಮ್ಗೆ ಹೇಳೋದು, ನೀವು ಏನಂತ ಹೇಳಿದ್ರೆ ಕೋಣ ಮುಂದೆ ಹಿನ್ನರಿ ಬಾರಿಸಿದ ಹಾಗೆ ಆಗುದು ಬೇಡ ಅಂತ ಏನಾದ್ರು ಒಂದು ವ್ಯವಸ್ಥೆ ಆಗಬೇಕು. ಮಾಡ್ಬೋದಲ್ಲ. ಯಾವುದೇ ಕಾರಣಕ್ಕೂ ಅಂತ ಯಾವುದೇ ಪ್ರಕರಣಗಳು ಕೂಡ ಮಾಡಬೇಡಿ. ಯಾಕಂದ್ರೆ ಮತ್ತೆ ಮುಂದೆ ಸಮಸ್ಯೆನೇ ಆಗುತ್ತೆ. ಆದ ಕಾರಣ ಆಕ್ಟ್ ಯಾವ ಥರ ಇದೆ ಸದೃಢ ಪ್ರಕರಣ ಕ್ರಮ ಅನಿಸುತ್ತೆ ನಮ್ಮ ಒಂದು ಸಲಹೆ. ಅದೇ ರೀತಿ ದನದಾಟಿ ಮಾಡ್ತಾರೆ. ದನದಾಟಿಯಲ್ಲಿ ಮಾತ್ರ
ಸಲುವಾಗಿ ಕಟ್ಟಿಗೆ ರಾಶಿ ಆಗಿರ್ತಾರೆ. ಅಂಥದ್ದು ತುಂಬ ನೀಡಗಳು ಇದೆ, ಖಂಡಿತ ಇದೆ, ನಮ್ಮ ಗ್ರಾಮಾಂತರ ತಪ್ಪಿದೆ. ಅದನ್ನು ನೀವು ಪಡೆದುಕೊಳ್ಳಿ, ಅದನ್ನು ಸ್ವಲ್ಪ ಸಮರ್ಪಕವಾಗಿ ಕೆಲಸ ಮಾಡಿ ಅಂತ ಹೇಳ್ತೇವೆ. ಅದೇ ರೀತಿ ನಮ್ಮ ಹತ್ತಿರ ಹಣಕಾಸಿನ ಲೆಕ್ಕ ಬಹುಶಃ ಅದು ವರ್ಷಕ್ಕೊಮ್ಮೆ ಲೆಕ್ಕ ಪರಿಶೀಲನೆ ಮಾಡುವಂಥದ್ದು. ಯಾಕೆಂದರೆ ಎಲ್ಲಿಯಾದರೂ ಲೋಪ ಇದ್ದರೆ ನಿಮ್ಮ ಗಮನಕ್ಕೆ ಬಂದರೆ ಒಂದು ನಾವು ಅಲ್ಲಿ ಮೋಡಿ ಮಾಡ್ತೇವೆ. ಮೋಡಿಯಲ್ಲಿ ಸಮರ್ಪಕ ಕಾಮಗಾರಿ ಕಳ್ತಾ ಇದ್ದಾರೆ, ನೀವು ಅದನ್ನು ನೇರವಾಗಿ ಸಭೆಗೆ ಇಡಬೇಕು. ಯಾಕೆಂದರೆ ಅದರಲ್ಲಿ ಯಾವುದು ಹಣ ಸರ್ಕಾರದ ದುರುಪಯೋಗ, ಅದು ನ್ಯಾಯಯುತವಾಗಿ ಅದು ಬಳಕೆಯಾಗಿದೆ. ಅದೇ ಆ ಉದ್ದೇಶದಿಂದ ನಾವು ಎಲ್ಲರಿಗೂ ಹೇಳಬೇಕು, ಎಲ್ಲ ಸಭೆಗಳಲ್ಲಿ ಭಾಗವಹಿಸಿ, ಎಲ್ಲ ಏನು ಸಮಸ್ಯೆ ಇದ್ದರು ನಮ್ಮಿಂದ ತಪ್ಪಾಗಿ ನೇರವಾಗಿ ಹೇಳಿ. ಅದರಲ್ಲಿ ಏನು ಇದಿಲ್ಲ, ಅನುಕೂಲ ಇಲ್ಲ. ನಾವು ನಮ್ಮ ಯಾರು ಕೈಗಾರರು ಅಥವಾ ಸಿಬ್ಬಂದಿಗಳು ಅಥವಾ ಸದಸ್ಯರ ಅತಿಗೆ ಏನಿದ್ರು ಹೇಳಿ, ಅಲ್ಲಿ ಕಳಪೆ ಆಗಿದೆ, ಅದು ಖಂಡಿತವಾಗಿ ನಾವು ಅದನ್ನು ಸರಿಪಡಿಸಬೇಕು ಅಂತ ಮಾಡ್ತೇವೆ. ಹಾಗೆ ಅದಕ್ಕೆ ಹೇಳ್ತಾ ಎಲ್ಲರಿಗೂ ನಾವು ಸರಿ ಮಾತಾಡೋಣ. ಮಾತಾಡ್ತಾ ಮೂರು ವಿಚಾರ ನಾನು ಹೇಳಿದ್ದೆ. ಪಾರದರ್ಶಕತೆ, ಉತ್ತರದಾಯಿತು, ಜನರ ಸಹಭಾಗಿತ್ವ. ಸೊ ಅದರಲ್ಲೂ ನಾವು ಮೂರನೇ ಅಂಶ ಬಿಟ್ಬಿಟ್ಟೆ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಜನರ ಸಹಭಾಗಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ಒಬ್ಬರು ಶಶಿಧರ್ ಸರಿ ಅಥವಾ ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ ಹೇಳುವಂಥ ಪ್ರಮೇಯ ಇರಬಾರ್ದು. ಇಲ್ಲಿ ಗ್ರಾಮದ ಪ್ರತಿಯೊಬ್ಬರು ಹೇಳುವಂಥ ಹಂತಕ್ಕೆ ಬರಬೇಕು ಅಂತ ಹೇಳಿದ್ರೆ ಅದೇ ಒಂದು ಸಾಮಾಜಿಕ ಪರಿಶೋಧನೆ ಮುಖ್ಯ ಉದ್ದೇಶ. ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಎಲ್ಲಿ ತಪ್ಪಾಗಿದೆ ಆ ತಪ್ಪನ್ನು ಎತ್ತಿ ತೋರಿಸಿ ಅಥವಾ ಆ ತಪ್ಪನ್ನು ಹೇಳುವಂಥ ಒಂದು ಧೈರ್ಯವನ್ನು ನಾವು ಬೆಳೆಸ್ಕೊಳ್ಬೇಕು. ಆವಾಗ ಮಾತ್ರ ಅನುಷ್ಠಾನದಲ್ಲಿ ಇರ್ಬೋದು ಅಥವಾ ಪ್ರತಿಯೊಂದು ಹಂತದಲ್ಲಿ ಆಗ್ಬೋದು, ಆಗ್ತಕ್ಕಂತಹ ಒಂದು ಏನು ತಪ್ಪುಗಳನ್ನು ನಾವು ಮುಂದಕ್ಕೆ ಅದಕ್ಕೆ ಆಗದಾಗೆ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿಕೊಂಡು ಅಥವಾ ಅನುಷ್ಠಾನ ಮಾಡ್ಕೊಂಡು ಹೋಗ್ಲಿಕ್ಕೆ ಆ ಒಂದು ಅಂಶ ಕಾರಣ ಆಗುತ್ತೆ. ಸೊ ಅದರಿಂದ ಜನರ ಸಹಭಾಗಿತ್ವದ ಒಟ್ಟಿಗೆ ಒಂದು ಸಾಮಾಜಿಕ ಪರಿಶೋಧನೆ ಯಶಸ್ಸು ಕೂಡ ಅಡಗಿಕೊಂಡಿದೆ. ಸೊ ಇವತ್ತು ನಾವು ಆಯಿತು, ಈ ವರ್ಷದಲ್ಲಿ ಆರ್ಥಿಕ ವರ್ಷ ಮುಗಿದೋಯ್ತು, ಇನ್ನು ನೆಕ್ಸ್ಟ್ ವರ್ಷ ಬರ್ತದೆ. ಸೊ ಬಂದಾಗ ಮುಂದಿನ ದಿನಗಳಲ್ಲಿ ಕೂಡ ನಾವು ಇದಕ್ಕಿಂತ ಜಾಸ್ತಿ ಜನರನ್ನು ಸೇರಿಸಲಿಕ್ಕೆ ನಮ್ಮ ಕಡೆಯಿಂದ ಏನೋ ಸಾಧ್ಯವೋ ಅದೆಲ್ಲವನ್ನು ನಾವು ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಅದೇ ರೀತಿ ಅದಕ್ಕೆ ನಿಮ್ಮ ಸಹಕಾರ ಕೂಡ, ಜನರ ಸಹಭಾಗಿತ್ವ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಸೊ ಅದು ಒಂದು ವಿಚಾರ ಅಂತ ನಾನು ಮರೆತೋಗಿದೆ, ಅದನ್ನು ಮತ್ತೆ ನೆನಪು ಮಾಡ್ಕೊಂಡಿದ್ದೆ. ವಿಶೇಷವಾಗಿ ಈ ಒಂದು ಸಭೆ ತುಂಬ ಪ್ರಾಮುಖ್ಯತೆ ವಹಿಸ್ತದೆ. ಯಾಕೆಂದರೆ ಎಲ್ಲ ರೀತಿಯ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ತುಂಬ ಕಾಮಗಾರಿಗಳು ಕೂಡ ಈ ಚರ್ಚೆಗಳಲ್ಲಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಏನು ಮೊನ್ನೆಯಿಂದ ಪ್ರತಿಯೊಂದು ಕಡತಗಳನ್ನು ಪರಿಶೀಲಿಸಿ ಮತ್ತು ಏನೇನು ಮಾರುಕಟ್ಟೆಗಳಾಗಿದೆ ಅದನ್ನು ಕೂಡ ಪರಿಶೀಲಿಸಿ ಅದು ಸಂಬಂಧ ವರದಿ ನಿಮ್ಮ ಮುಂದೆ ಮಂಡಿಸಿದ್ದಾರೆ. ಹೀಗಾಗಿ ಹೇಳಿದಂತೆ ಒಂದು 3 ಅಂಶಗಳು ಪ್ರಮುಖ ಏನು ಸಾಮಾಜಿಕ ಪರಿಶೋಧನಾ ಸಭೆಗೆ ಸಂಬಂಧಪಟ್ಟ ಹಾಗೆ ಏನು ಆಗ ಹೇಳಿದರೆ ಪಾರದರ್ಶಕತೆ, ಆಗ ಜನರು ಭಾಗವಹಿಸಿಕೊಳ್ಳಲು ತುಂಬ ಪ್ರಾಮುಖ್ಯತೆ ವಹಿಸ್ತಾರೆ. ಮತ್ತು ಏನಂತ ಹೇಳಿದರೆ ಖಾಲಿ ವರದಿ ಓದು ಮಾತ್ರ ಇದಕ್ಕೆ ಸಂಬಂಧಪಟ್ಟ ಚರ್ಚೆಗಳಾಗಬೇಕು. ಚರ್ಚೆಗಳಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದರೆ ನೆಕ್ಸ್ಟ್ ಯಾವುದಾದ್ರು ವರ್ಕ್ ಮಾಡಲಿಕ್ಕೆ ಅಥವಾ ಈಗ ಆದೇಶ ಪತ್ರಗಳನ್ನು ಓದಿದ್ರು ಮತ್ತು ಕೆಲವೊಂದು ಸರಿ ಕಾಮಗಾರಿ ನ್ಯೂನತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಆಕ್ಷೇಪಣೆಲ್ಲ ಮಂಡಿಸುವಾಗ ಏನೇನಾಗಿದೆ ಅಂತ ವಿವರವಾಗಿ ನಾವು ಕೂಡ ತಿಳಿಯಬೇಕಾಗುತ್ತೆ. ಪ್ರತಿಯೊಂದು ಕಾಮಗಾರಿಗೆ ನಿರ್ದಿಷ್ಟ ಏನೋ ನಿಯಮ ಮೀರಿ ಯಾವುದು ಕೂಡ ಮಾಡಲಿಕ್ಕೆ ಆಗೋದು. ಯಾಕಂತ ಹೇಳಿದರೆ ನಿಮ್ಮ ಗಮನಕ್ಕೆ ಯಾವುದಾದ್ರು ಬಂದರೆ ಕೂಡಲೇ ಅದನ್ನು ಕೂಡ ಏನಂತ ಹೇಳಿದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವಂಥದ್ದು. ಕೂಡಲೇ ಅದೇನಂತ ಹೇಳಿದರೆ ಏನು ಹೊಸದಾಗಿ ಆದೇಶ ಬಂದಿರುವಂಥದ್ದು ಅದನ್ನು ಕೂಡ ನಾವು ಮಾಡುವಂಥದ್ದು. ಒಟ್ಟಾರೆಯಾಗಿ ನಮ್ಮ ಈ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನವಾಗಿ ಮಾಡಿಕೊಳ್ಳೋದು ಎಲ್ಲರೂ ಕೂಡ ಜವಾಬ್ದಾರಿಗಳಾಗಿದೆ. ನಾವೆಲ್ಲರೂ ಈ ಒಂದು ಸಭೆಗೆ ಭಾಗವಹಿಸಿದ್ರೆ ನಮಗೆಲ್ಲರೂ ಕೂಡ ನನಗೆ
ವಿಧಾತ